ಹರೇ ರಾಮ. ಹರೇ ರಾಮ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम. ಕೆಲವು ವಿಶೇಷ ಆಚರಣೆಗಳ ಕುರಿತಾದ ಮಾತುಗಳನ್ನ ಆಡ್ತಾ ತನ್ನ ಮನೆಯ ಯಜಮಾನನ ಸಾನ್ನಿಧ್ಯದಲ್ಲಿ ಭಗವಂತನ ಆರಾಧನೆ ಹೇಗೆಲ್ಲ ಸಾಧ್ಯವೋ ಅದನ್ನ ಅವನಿಂದ ಮಾಡಿಸುವುದಕ್ಕೆ ಅವಳು ಪ್ರಯತ್ನಿಸಬೇಕು. ಧರ್ಮ ಕರ್ಮಗಳಲ್ಲೆಲ್ಲ ಅದಕ್ಕೆ ಅನುಕೂಲವಾಗಿ ಇದ್ದು ಆ ಕಾರ್ಯವನ್ನ ಮಾಡುವಾಗ ಮನೆ ಆತಿಥ್ಯದ ನೆಲೆಯಲ್ಲಿ ಉನ್ನತವಾದ ಸ್ಥಾನದಲ್ಲಿ ಇರುವುದಕ್ಕೆ ಪ್ರಯತ್ನಿಸಬೇಕು ನಿರಂತರ. ಒಂದು ರೀತಿಯಲ್ಲಿ ಹೀಗೆ ನಡ್ಕೊಂಡ್ರೆ ಪತ್ಯ ಶ್ರೀರಿವ ಮೋದತೆ, ಹೇಗೆ ನಾರಾಯಣನ ಜೊತೆಗೆ ಲಕ್ಷ್ಮಿ ಆನಂದದಿಂದ ಬದುಕನ್ನ ಕಳೀತಾಳೋ ಹಾಗೆ ಇವಳಿಗೂ ಕೂಡ ಆ ಮನೆಯಲ್ಲಿ ನಾರಾಯಣನ ಜೊತೆಗೆ ಶ್ರೀಯಂತೆ ಬದುಕಲಿಕ್ಕೆ ಬೇಕಿರುವಂತಹ ಶಕ್ತಿ ಸಿಗುತ್ತೆ ಅನ್ನೋದನ್ನ ಹೇಳಿದ್ರು. ಯಾಂ ಪತಿಂ ಹರಿಭಾವೇನ ಭಜೆ ಶ್ರೀರಿವ ತತ್ಪರ ಹರಿಯಾತ್ಮನಾಥ್ ಹರೇರ್ಲೋಕೆ ಪತ್ಯ ಶ್ರೀರಿವ ಮೋದತೆ ಅಂತ ಮಾತು ಬಂದಿದ್ದು. ನಿನ್ನೆ ಪಾತಕಿ ಅಲ್ಲದ ರೀತಿಯಲ್ಲಿ ಬದುಕನ್ನು ನಡೆಸುವುದಕ್ಕೆ ಪ್ರೇರೇಪಿಸಬೇಕು ಅಂತ ಹೇಳಿದ್ರು. ಈಗ ಪಾತಕಿ ಅಲ್ಲದ ರೀತಿಯಲ್ಲಿ ಅಂದ್ರೆ ಹಾಗಾದ್ರೆ ಹೇಗ್ ಬದುಕಬೇಕು ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಪತಿಯೇ ಪರದೈವ ಅಂತಂದಾಗ ಪತಿ ದೇವರಲ್ಲ, ಪತಿ ದೇವರು ಅಂತ ಸುಮ್ಮನೆ ಶಬ್ದವನ್ನ ಬಳಸ್ತೇವೆ ಅಷ್ಟೇ. ಪತಿಯಲ್ಲಿ ದೇವರ ಆರಾಧನೆ ಆಗ್ಬೇಕಾದದ್ದು. ಅದು ಅವಳ ವ್ಯಕ್ತಿಗತವಾದ ಸಾಧನೆಗೂ ಕೂಡ ಉಪಕಾರಕವಾದದ್ದು. ವೃತ್ತಿ ಸಂಕರ ಜಾತೀನಾಂ ತತ್ತತ್ಕುಲ ಕೃತ ಭವೇತ್ ಅಚೌರಾಣಾಂ ಅಪಾಪಾನಾಂ ಅಂತ್ಯಜಾನ್ ದೇವಸಾಯಿನಾಂ. ಈಗ ಈ ವಿಷಯದಲ್ಲಿ ಈಗ ಓದ್ಲಿಕ್ಕಿಲ್ಲ, ಅವರು ತಿಳಿಲಿಕ್ಕಿಲ್ಲ ಅಂತ ಅಕಸ್ಮಾತ್ ನಾವು ಅಧ್ಯಯನ ಮಾಡುವ ದೃಷ್ಟಿಯಲ್ಲಿ ಹೆಣ್ಮಕ್ಳಿಗೆ ಹೊರಗಿಟ್ಟು ಬಿಟ್ರೆ ಇದೆಲ್ಲ ಗೊತ್ತಾಗುದು ಹೇಗೆ? ಈ ವಿಷಯ ಗೊತ್ತಾಗ್ಕೊಂಡ್ರೆ ಅವರು ಅಧ್ಯಯನ ಮಾಡ್ಲೇಬೇಕು. ಅದರಿಂದಾಗಿಯೇ ಇದನ್ನ ಎಲ್ಲರಿಗೂ ಸೇರಿ ಅಧ್ಯಯನ ಮಾಡ್ಲಿಕ್ಕೋಸ್ಕರನೇ ಈ ಪಠ್ಯವನ್ನ ವೇದವ್ಯಾಸರು ಕೊಟ್ಟದ್ದು ಅನ್ನುವುದು ನಮಗೆ ಅರ್ಥ ಆಗುತ್ತೆ. ಇದನ್ನ ಮಾತ್ರ ಹೇಳುದಲ್ಲ, ಇದು ಪಾಠದ ಎಲ್ಲಾ ಅಂಶಗಳ ದೇವರ ಬಗ್ಗೆ ಚಿಂತನೆ ಮಾಡ್ತಾ 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 ಜೀವನದ ಬಗ್ಗೆಯೂ ಕೂಡ ಅದು ಧರ್ಮವನ್ನ ತಿಳಿಸ್ತಾ ಇದೆ. ದೇವರ ಚಿಂತನೆಯ ಜೊತೆಗೆ ಜೀವನ ಧರ್ಮ ತಿಳ್ಕೊಳ್ಬೇಕು ಹೊರತು ನೀವು ಸೇವೆ ಮಾತ್ರ ಮಾಡಬೇಕು ಆದ್ರೆ ಜ್ಞಾನಕ್ಕೆ ಅರ್ಹರಲ್ಲ ಅನ್ನುವ ರೀತಿಯಲ್ಲಿ ಯಾರಾದ್ರೂ ಬೋಧನೆ ಮಾಡಿದ್ರೆ ಅದು ಅಕ್ಷಮ್ಯ, ಅದಕ್ಕೆ ಕ್ಷಮೆ ಇಲ್ಲ. ಜ್ಞಾನದ ಜೊತೆಗೆ ಅವರು ಜೀವನ ಧರ್ಮವನ್ನ ಅನುಷ್ಠಾನ ಮಾಡ್ಲಿಕ್ಕೆ ಯಾವಾಗ ಜ್ಞಾನ ಬರುತ್ತೋ ಆಗ ಈ ಅನುಷ್ಠಾನ ಧರ್ಮದಲ್ಲಿ ಅರ್ಥ ಬರುತ್ತೆ. ಜ್ಞಾನವೇ ಇಲ್ಲದೆ ಇದ್ರೆ ಬರೀ ಅನುಷ್ಠಾನ ಮಾಡುದು ಅಂದ್ರೆ ಆಗ ಗೋಳು ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಏನ್ ಎಲ್ಲ ಬರೀ ಮಾಡ್ಬೇಕು 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 ಅಂತ ಹೇಳ್ತಾರೆ, ನಮ್ಗೆ ವ್ಯಕ್ತಿಗತವಾದ ಸಾಧನೆ ಏನೂ ಇಲ್ಲ ಅನ್ನುವ ವ್ಯಥೆ ಕಾಡುದು ಯಾವಾಗ ಅಂದ್ರೆ ಅರಿವು ಗೇಡಿತನ ಇದ್ದಾಗ. ಅರಿವು ಬಂದಾಗ ಈ ಪ್ರತಿಯೊಂದು ಕರ್ಮಕ್ಕೂ ಕೂಡ ಅರ್ಥ ಬರುತ್ತೆ. ಹಾಗಾಗಿ ತಿಳಿಸ್ಬೇಕಾದ ಜವಾಬ್ದಾರಿ ವ್ಯಕ್ತಿಗತವಾಗಿ ಪತಿಗೆ ಇದ್ದೇ ಇದೆ. ಅದರ ಜೊತೆಗೆ ಅವಳು ಕೂಡ ಸ್ವತಃ ಈ ರೀತಿಯಾದ ಅಧ್ಯಯನಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾಗ ಈ ಎಲ್ಲ ಅಂಶಗಳು ಅವರ ಬದುಕಿಗೆ ಸಹಾಯಕವಾಗುತ್ತೆ. ಇನ್ನು ನಮಗೆ ಒಂದು ಪ್ರಶ್ನೆ ಬರುತ್ತೆ, ಏನು ಅಂದ್ರೆ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಅಂತ ನಾವಲ್ಲಿ ಪತಿವ್ರತೆಯರ ನೆನಪನ್ನ ದಿನನಿತ್ಯದ ಆರಂಭದಲ್ಲಿ ಮಾಡಿದ್ರೆ ಬದುಕು ಮಂಗಳಮಯ ಅಂತ ಕೇಳ್ತೇವೆ.
ಸಾಮಾನ್ಯವಾಗಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಆ ರಾವಣನ ಮಡದಿಯಾದಂತಹ ಈಕೆ ಯಾರು ಮಂಡೋದರಿ ಪತಿವ್ರತೆ ಆಗುದು ಹೇಗೆ ಸಾಧ್ಯ ಆಯ್ತು? ಎಷ್ಟು ಜನರ ಬದುಕನ್ನ ಹಾಳುಗೈದವನು, ಅವನಿಗೆ ಎಂದೂ ಕೂಡ ಜೀವನದ ಇನ್ನೊಬ್ಬರ ಜೀವದ ಬಗ್ಗೆ ಅವನಿಗೆ ಕಾಳಜಿ ಇರ್ಲಿಲ್ಲ. ಕಕ್ಕುಲಾತಿ ಅಂತೂ ಗೊತ್ತೇ ಇಲ್ಲದ ಶಬ್ದ, ಅವನ ಡಿಕ್ಷನರಿಯಲ್ಲಿ ಇರ್ಲಿಲ್ಲ ಅದೆಲ್ಲ. ಅಂತವನ ಹೆಂಡತಿಯಾಗಿ ನಿತ್ಯ ಸ್ಮರಣೆ ಯೋಗ್ಯರಾದ ಸೀತೆಯ ಜೊತೆಗೆ ಆಕೆಯನ್ನ ನೆನಿಬೇಕು ಅಂದ್ರೆ ಏನ್ ಅರ್ಥ ಇದು? ನಮಗೆ ಸಾಮಾನ್ಯ ಅನ್ಸೋದು ತಕ್ಷಣ ಇದು ಮಂಡೋದರಿಯ ಪಾತ್ರ ಅನ್ನೋದು ಎಲ್ಲೋ ತಪ್ಪಿ ಬಂದಿರ್ಬೇಕು, ಶ್ಲೋಕ ತುಂಬಿಸ್ಲಿಕ್ಕೆ ಹಾಕ್ಬಿಟ್ಟಿದ್ದಾರೆ ಅಂತ. ಆದ್ರೆ ಹಾಗಲ್ಲ, ತನ್ನ ನ್ಯಾಯಯುತವಾದ ಬದುಕನ್ನು ಅವಳು ನಡೆಸಿದಾಳೆ. ಯಜಮಾನನಾಗಿ ಏನು ರಾವಣನ ಸೇವೆ ಮಾಡ್ಬೇಕಿತ್ತು ಅದನ್ನ ಮಾಡಿದ. ಆದ್ರೆ ಸೀತೆಯನ್ನ ಅಥವಾ ಇನ್ಯಾವುದೇ ಹೆಣ್ಣು ಮಕ್ಕಳನ್ನ ಕರೆತಂದಾಗ ಅದರಲ್ಲಿರುವ ತಪ್ಪನ್ನು ಅವಳು ಎತ್ತಿ ಹೇಳಿದ್ದಾಳೆ ಕೂಡ. ನೀನ್ ಮಾಡ್ತಾ ಇರೋದು ತಪ್ಪು, ಇದು ಸರಿಯಲ್ಲ ಅಂತ ಅವಳು ಎಚ್ಚರಿಸಿದ್ದಾಳೆ. ಆದ್ರೆ ತನ್ನ ಕರ್ತವ್ಯದಲ್ಲಿ ಎಂದೂ ಲೋಪ ಬಾರದಂತೆ ವರ್ತಿಸಿದ್ದಾಳೆ. ಆದ್ರಿಂದಾಗಿ ಅವಳು ಎಂದೂ ಕೂಡ ತನ್ನ ಧರ್ಮದಿಂದ ಚ್ಯುತಳಾಗ್ಲಿಲ್ಲ ಅನ್ನುವ ಕಾರಣಕ್ಕೆ ಅಂಥ ದುಷ್ಟನ ಮಡದಿಯಾಗಿದ್ರು ಕೂಡ ಆಕೆ ಪತಿವ್ರತೆಯಾಗಿ ನಮಗೆ ನಿತ್ಯ ಸ್ಮರಣೆಗೆ ಯೋಗ್ಯಳಾದ್ಲು ಅನ್ನುವ ಅಂಶವನ್ನ ಹೇಳುವ ಹಾಗೆ ಈ ಮಾತಿದೆ. ಯಾವುದೇ ರೀತಿಯ ತಪ್ಪು ಕಾರ್ಯಗಳಲ್ಲಿ ನಡೆಸುವವರಾಗಿದ್ರು ಕೂಡ ತನ್ನ ಸಪೋರ್ಟ್ ಅನ್ನ, ಅಂದ್ರೆ ತಾನೇ ಈಗೇನ ಕೆಲವೊಂದ್ ಸರ್ತಿ ನಾವು ನೋಡ್ತೇವಲ್ಲ, ಈಗ ನಾವು ಇರಾನಿ ಪ್ರಜೆಗಳು, ನಾವು ಇಲ್ಲಿಯೇ ಅವರಿಗಾಗಿ 10 ಮಕ್ಕಳನ್ನ ಹೆತ್ತು ಕೊಡ್ತೇವೆ, ನಮ್ಮಲ್ಲಿ ಇನ್ನು ಹುಸೈನಿಗಳು ಹುಟ್ಲಿ, ನಮ್ಮಲ್ಲಿ ಇನ್ನು ಆಜಾದಿಗಳು ಹುಟ್ಲಿ, ಅದೇನದು ಕಸಬ್ಗಳು ಹುಟ್ಲಿ ಅಂತ ಬೊಬ್ಬೆ ಹೊಡೆಯುವ ಪ್ರಜ್ಞೆ ಇಲ್ಲದ ಮಾತುಗಳನ್ನ ಕೇಳಿದಾಗ ಅಂಥವರು ಖಂಡಿತ ಗಂಡನ ತಪ್ಪುಗಳಿಗೆಲ್ಲ ತಾನು ಸಮರ್ಥನೆ ಮಾಡಿಕೊಂಡೆ ಅನ್ನೋ ಕಾರಣಕ್ಕೆ ಪಾತಿವ್ರತ್ಯದ ಫಲವನ್ನ ಹೊಂದುವವರಲ್ಲ. ಅಂಥದ್ದಕ್ಕೆ ಪಾತಿವ್ರತ್ಯದ ಫಲವೂ ಇಲ್ಲ. ತನ್ನ ಯಜಮಾನನ ತಪ್ಪಿನಲ್ಲಿ ತನ್ನ ವಿರೋಧದ ನಡುವೆಯೂ ತಾನು ಧರ್ಮದ ಕಾರ್ಯದಲ್ಲಿ ಎಷ್ಟು ತೊಡಗಬಹುದು ಅಂತದ್ದನ್ನ ತೊಡಗಿಸಿಕೊಂಡು ಆಕೆ ಬದುಕಿದ್ದಾಳೆ ಅಂತಂದಾಗ ಆಕೆ ಅತ್ಯಂತ ಭಗವಂತನಿಗೆ ಮೆಚ್ಚುಗೆಯಾದ ಜೀವನವನ್ನು ನಡೆಸ್ತಾಳೆ. ಹಾಗಾಗಿ ಎಲ್ಲಿಯೇ ಹುಟ್ಟಿದ್ರು ಕೂಡ ಅವಳು ತನ್ನ ಕುಲಕಸುಬನ್ನ ಮರೆಯದೆ, ಕುಲಕಸುಬು ಅಂತಂದ್ರೆ ತಮಗೆ ಏನೋ ಒಂದು ಮನೆ ಪರಂಪರೆಯಿಂದ ಬಂದ ಕೆಲವು ಕೆಲಸಗಳಿರ್ತವೆ, ಅದರಲ್ಲಿ ತುಂಬಾ ಅವರಿಗೆ ಚಾಕಚಕ್ಯತೆ ಇರುತ್ತೆ. ಈಗ ಹೂ ಕಟ್ಟುದಿರ್ಬೋದು ಅಥವಾ ಇನ್ನೇನೇನೋ ಕೆಲವು ವಿಚಿತ್ರವಾದ ಜೀವನದ ಆಹಾರವನ್ನ ಒದಗಿಸುವಂತಹ ನಡೆಗಳು ಅರ್ಥ ಆಗುವಂತದ್ದಿರುತ್ತೆ. ಅಂತಹದ್ರಲ್ಲಿ ತಮ್ಮ ಕೌಶಲವನ್ನ ಮರೆಯದೆ ಆ ಕೆಲಸದ ಮೂಲಕವೇ ಭಗವಂತನ ಪೂಜೆಯನ್ನ ನಡೆಸುವುದು ಅಂತಾದಾಗ ಅವರಿಗೆ ಯಾವುದೇ ಧರ್ಮಚ್ಯುತಿ ಆಯಿತು ಅಂತನ್ನುವಂತಹ ವಿರೋಧ ಇಲ್ಲ. ಪ್ರಾಯ ಸ್ವಭಾವ ವಿಹಿತೋ ನೃಣಾಂ ಧರ್ಮೋ ಯುಗೆ ಯುಗೆ ವೇದ ದೃಗ್ಸ್ಮೃತೋ ರಾಜನ್ ಪ್ರೇತ್ಯಚೇಹ ಕರ್ಮಕೃತ್. ಮತ್ತೆ ಸಾಮಾನ್ಯವಾದ ವಿಷಯವನ್ನ ಮತ್ತೆ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಅವರವರು ಹುಟ್ಟಿ ಬಂದ ಹಿನ್ನೆಲೆಯನ್ನ ಅನುಸರಿಸಿ ವಿಧಿಪ್ರಾಪ್ತವಾದ ಧರ್ಮವನ್ನು ವೇದಜ್ಞಾನಿಗಳು ಅವರಿಗೆ ಸ್ಮೃತಿ ಗ್ರಂಥಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ರಾಜನೇ, ಧರ್ಮವೇ ಪ್ರತಿಯುಗದಲ್ಲೂ ಕೂಡ ಇಹದಲ್ಲೂ ಪರದಲ್ಲೂ ಸುಖವನ್ನ ಒದಗಿಸುವಂತದ್ದು. ಅಂದ್ರೆ ವೃತ್ತಿ ಧರ್ಮ ಅಂತ. ಅವರವರು ಮಾಡುವಂತಹ ಜೀವನಕ್ಕೋಸ್ಕರ ನಡೆಸುವ ವೃತ್ತಿ ಧರ್ಮ ಏನಿದೆ ಅದೇ ಅವರ ಸಾಧನೆಗೆ ಮುಖ್ಯ ಧರ್ಮ. ಅದನ್ನು ನಡೆಸಿ ಅದರ ಜೊತೆಗೆ ಭಗವತ್ ಪ್ರಜ್ಞೆ ಸೇರಿಕೊಂಡಿತು ಅಂತಾದ್ರೆ ಆ ವೃತ್ತಿ ಧರ್ಮವೇ ಅವರನ್ನ ಮೋಕ್ಷದ ಕಡೆಗೆ ಕರೆದೊಯ್ಯುತ್ತೆ. ಈ ಕುಲಕಸುಬಿನ ಕೌಶಲ ಉಳಿದವರಿಗೆ ಹೇಳಿಕೊಟ್ರೂ ಬರುವುದಿಲ್ಲ ಕೆಲವೊಂದ್ ಸರ್ತಿ. ಆದ್ರಿಂದಾಗಿ ಅವರಿಗೆ ಅದರಲ್ಲಿ ವಿಶೇಷ ಆಸ್ಥೆ ಇರುತ್ತೆ. ಅದರಲ್ಲಿ ಕೆಲವು ಲೋಪದೋಷಗಳು ಇರಬಹುದು. ಅದರಲ್ಲಿ ಕೆಲವೊಂದ್ ಸರ್ತಿ ನಮಗೆ ಬೇಕಾದ ಸಿದ್ಧಿಯನ್ನ ಪಡೆಯುವುದ್ರಲ್ಲಿ ನಾವು ಸೋಲ್ಬಹುದು. ಆದ್ರೆ ಅದು ನಮಗೆ ಪರಂಪರಾಗತವಾಗಿ ನಾವು ಮಾಡುವುದರಿಂದ ಒಂದು ಆತ್ಮತೃಪ್ತಿ ಇದೆ ಅಂತ ಅನ್ನುವ ಸತ್ಯ ನಮಗೆ ಅರಿವಿಗೆ ಬಂದದ್ದು ಹೌದಾದ್ರೆ ಅದನ್ನ ದೇವರಿಗೆ ಅರ್ಪಿಸಿ. ಹೇಗೆ ಅರ್ಪಿಸುವುದು? ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ಸು ತವ ಪೂಜನಂ. ಬೆಳಗಿನಿಂದ ಸಂಜೆ ತನಕ ಮಾಡಿದ ಎಲ್ಲ ಕರ್ಮಗಳನ್ನ ಮಲಗುವ ಮುನ್ನ ದೇವರೇ, ಇವತ್ತು ಬೆಳಗಿನಿಂದ ಸಂಜೆ ತನಕ ಆದ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ನಿನ್ನ ನೆನಪು ಉಂಟಾಗಿ ಅದು ನಿನ್ನ ಪಾದ ಸೇವೆ ಅಂತ ಸ್ವೀಕರಿಸು. ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಮತ್ತೆ ಎದ್ದೊಡನೆ ನಿನ್ನ ರಾತ್ರಿಯಿಂದ ಈಗ ಏಳುವ ಹೊತ್ತಿನ ತನಕ ನನ್ನ ದೇಹದಲ್ಲಿ ಏನೇನು ಚಟುವಟಿಕೆ ಮಾನಸಿಕವಾಗಿ ದೈಹಿಕವಾಗಿ ನಡೆಯಿತೋ ಅದೆಲ್ಲವೂ ನಿನ್ನ ಸೇವೆಗಾಗಿ ಆಯಿತು ಅಂತ ಭಾವಿಸಿ ಸ್ವೀಕರಿಸು ಅಂತ ಒಪ್ಪಿಸಿ ಬಿಟ್ರೆ, ಪ್ರತಿ ಕರ್ಮದಲ್ಲೂ ಪ್ರತ್ಯೇಕವಾಗಿ ಒಪ್ಪಿಸುವುದೊಂದು ಇರುತ್ತೆ. ಆದ್ರೆ ಇದೊಂದು ಸಾರ್ವಕಾಲಿಕವಾಗಿ ಎಲ್ಲಾ ವರ್ಣದವರು ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ವೃತ್ತಿ ಧರ್ಮದಿಂದಲೂ ಕೂಡ ಯಾರು ಜೀವನ ನಡೆಸ್ತಾ ಇರ್ತಾರೋ ಅವರು ಅನುಸರಿಸಬಹುದಾದ ಸುಲಭ ಸೂತ್ರ ಇದು. ಇಹದಲ್ಲೂ ಪರದಲ್ಲೂ ಅವರಿಗೆ ಇದರಿಂದ ಶರ್ಮಕೃತ್ ಸುಖವೇ ಒದಗಿ ಬರುತ್ತೆ. ಯಾವ ಕರ್ಮವು ದೊಡ್ಡದಲ್ಲ, ಯಾವ ಕರ್ಮವು ಚಿಕ್ಕದಲ್ಲ.
ಚಿಕ್ಕದು ದೊಡ್ಡದು ಅಂತ ಅನ್ನೋದು ಕೇವಲ ಸಂಪಾದನೆ ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಆಗಿರಬಹುದು. ಆದ್ರೆ ಭಗವಂತನ ಪ್ರೀತಿ ಸಂಪಾದಿಸುವುದರಲ್ಲಿ ಅವನು ಕೋಟ್ಯಂತರ ಸಂಪಾದನೆ ಮಾಡಿಯೂ ಕೂಡ ಅದನ್ನ ಒಂದು ಕ್ಷಣವೂ ಕೂಡ ಭಗವಂತನ ನೆನಪು ಮಾಡಿಕೊಳ್ಳದೆ ಇದ್ರೆ ಅವನ ಕರ್ಮಗಳೆಲ್ಲ ಧರ್ಮದ ನೂರಾರು ಬೋರ್ಡ್ಗಳಿಂದ ಅವನು ಪ್ರಗತಿಯಲ್ಲಿ ಲೋಕದಲ್ಲಿ ಕಾಣಿಸಿಕೊಂಡವನಾದ್ರೂ ಕೂಡ ಅವನು ಮಾನಸಿಕವಾಗಿ ದೇವರಿಗೆ ಅದನ್ನು ಒಪ್ಪಿಸಿಲ್ಲ ಅಂತಂದ್ರೆ ಅದು ಅವನಿಗೆ 0 ಫಲ. ಆದ್ರೆ ಕೇವಲ ಅವನು ಶುದ್ಧಿಯನ್ನ ಮಾಡಿಕೊಂಡು, ಇದು ಹಿಂದೆನೂ ನಾನು ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ, ನಾವು ಜಗನ್ನಾಥ ಪುರಿಗೆ ಹೋದಾಗ ಅಲ್ಲಿ ಒಬ್ಬ ಕರ್ಮಕರ ಹೊರಗಡೆಯಿಂದ ಆ ಇಡೀ ದೇವಸ್ಥಾನದ ಬಚ್ಚಲನ್ನೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಮೋರಿಯನ್ನ ಕ್ಲೀನ್ ಮಾಡಿ ಅದರ ಕಸನ್ನೆಲ್ಲ ತೆಗೆದು ಹೊರಗೆ ಊರು ಹೊರಗೆ ಒಂದು ಗಾಡಿಯಲ್ಲಿ ಹಾಕೊಂಡು ಹೋಗಿ ಎಷ್ಟು ಬರುವವನು. ಅವನು ಕೇಳಿದಾಗ ನಿನ್ ಕೆಲಸ ಏನು ಕೇಳಿದ್ರೆ, ನಾನು ಮೇ ಜಗನ್ನಾಥ ಸೇವಕ ಅಂತಂದ. ನಾನು ಜಗನ್ನಾಥನ ಸೇವಕ ಅಂತಂದ. ಒಳಗೆ ದೇವರ ಪೂಜೆ ಮಾಡುವ ಪಂಡ ಕೂಡ ಜಗನ್ನಾಥನ ಸೇವಕ, ಹೊರಗಡೆಯಿಂದ ಅದರ ಮೋರಿಯನ್ನ ಶುದ್ಧಿಗೊಳಿಸುವವನು ಕೂಡ ಅವನು ಹೇಳಿಕೊಂಡದ್ದು ನಾನು ಜಗನ್ನಾಥನ ಸೇವಕ ಅಂತ. ಈ ಭಾವನೆ ಇದ್ದಾಗ ಪೂಜೆ ಮಾಡುವನಿಗೆ ಏನು ಫಲ ಇದೆಯೋ ಅದೇ ಫಲ ಈ ಕರ್ಮಕರನಿಗೂ ಇದೆ. ಅಂದ್ರೆ ಆ ಭಾವನೆ ಜಾಗೃತವಾಗಿದ್ದಾಗ ಮಾತ್ರ ಕರ್ಮದಲ್ಲಿ ಶ್ರೇಷ್ಠತೆ ಕನಿಷ್ಠತೆ ಅಂತ ಅನ್ನೋದು ಬರುವುದು ಸಾಧ್ಯ ಇಲ್ಲ. ಲೋಕದಲ್ಲಿ ಜನ ಮಾತಾಡ್ಕೊಳ್ತಾರೆ, ನಾವು ಜನರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಮೇಲೆ ಕೂತಾಗ ಅದು ದೊಡ್ಡದು, ಕೆಳಗೆ ಬಂದಾಗ ಅದು ಚಿಕ್ಕದು ಅಂತ ಅನ್ನಿಸುವುದು ನಮ್ಮ ಮಾನಸಿಕ ಮಟ್ಟದ ಕಿರಿತನಗಳನ್ನ ಅದು ತೋರಿಸಿಕೊಡುತ್ತೆ. ಆದ್ರಿಂದ ಯಾವುದೇ ಕೆಲಸದಿಂದಲೂ ಕೂಡ ಭಗವಂತನ ಪ್ರೀತಿಯನ್ನ ಸಂಪಾದಿಸಬಹುದು. ವೃತ್ಯ ಸ್ವಭಾವಕೃತಯ ವರ್ತಮಾನ ಸ್ವಕರ್ಮಣಿ ಹಿತ್ವಾ ಸ್ವಭಾವಜಂ ಕರ್ಮ ಶನಿ ನಿರ್ಗುಣತಾಮ್ಯಾತ್. ತನ್ನ ಹುಟ್ಟಿನ ಪರಂಪರೆಗೆ ಅನುಗುಣವಾಗಿ ಸ್ವಾಭಾವಿಕ ಭಕ್ತಿಯಿಂದ ತನ್ನ ಕರ್ಮದಲ್ಲಿ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಹ ಅಂತ ಕೃಷ್ಣ ಏನ್ ಗೀತೆಯಲ್ಲಿ ಹೇಳಿದ ಅದರದ್ದೇ ಮಾತು. ವೃತ್ಯ ಸ್ವಭಾವಕೃತಯ ವೃತ್ಯ ವರ್ತಮಾನ ಸ್ವಕರ್ಮಣಿ ವರ್ತಮಾನ. ತನ್ನ ಕರ್ತವ್ಯ, ಈಗ ಕೃಷಿ ಆದ್ರೆ ಕೃಷಿ, ಹಸು ಸಾಕುದಾದ್ರೆ ಹಸು ಸಾಕುದು, ಯಾವುದೋ ಕಾರ್ಖಾನೆಯಲ್ಲಿ ಸ್ವಿಚ್ ಒತ್ತಿ ಎಲ್ಲಾ ಪದಾರ್ಥಗಳನ್ನು ಹೊರಕ್ಕೆ ತಂದು ಇಡುವುದು ಅಂತ ಅಂದ್ರೆ ಆ ಕೆಲಸ. ಇಲ್ಲ ಇನ್ನೆಲ್ಲೋ ಪಾಠ ಮಾಡುದಾದ್ರೆ ಪಾಠ ಮಾಡುದು, ಅಥವಾ ವೈದ್ಯ ಚಿಕಿತ್ಸೆಯಲ್ಲಿ ನರ್ಸ್ ಆಗಿ ಮೇಲ್ ನರ್ಸೋ ಅಥವಾ ಇನ್ಯಾವುದೋ ಒಂದು ಶುಚಿಯನ್ನ ಮಾಡುವಂತ ಕೆಲಸದಲ್ಲಾದ್ರೆ ಅದು ಸ್ವಕರ್ಮಣಿ. ತನ್ನ ಕೆಲಸದಲ್ಲಿಯೇ ಅದು ವರ್ತಮಾನ ಶ್ರದ್ಧೆಯಿಂದ ಇದ್ದು ಅಲ್ಲಿರುವ ರೋಗಿಯಲ್ಲೇ ಭಗವಂತನನ್ನ ಕಂಡು ಅವನಿಗೆ ಸೇವೆಯನ್ನ ಮಾಡುವ ಮೂಲಕ ತನ್ನ ಕರ್ತವ್ಯದ ಪೂಜೆಯನ್ನ ಮಾಡಿದ್ರೆ ಹಿತ್ವಾ ಸ್ವಭಾವಜಂ ಕರ್ಮ. ಕೊನೆಗೇನು ಅಂದ್ರೆ ತನ್ನ ಇಚ್ಛೆಯಿಂದ ಕಾಮ್ಯ ಕರ್ಮವನ್ನ ತೊರೆದು ಬೇಡವಾದ ಕರ್ಮಗಳನ್ನ ದೂರಕ್ಕಿರಿಸಿ ಶನೈಹಿ ನಿಧಾನಕ್ಕೆ ಈ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವದಿಂದ ಹೊರಕ್ಕೆ ಯಾತ್ ಬರುವುದು ಸಾಧ್ಯವಾಗುತ್ತೆ. ಅಂದ್ರೆ ಮೂರೂ ಗುಣಗಳು ಕೂಡ ಒಂದಲ್ಲ. ಯಾಕಂದ್ರೆ ಕೃಷ್ಣನ ಮಾತೇನು ಹೇಳಿ, ನಿಸ್ತ್ರೈಗುಣ್ಯೋ ಭವಾರ್ಜುನ, 3 ಗುಣಗಳಿಂದ ಆಚೆಗೆ ಬನ್ನಿ. ತ್ರೈಗುಣ್ಯವರ್ಜಿತ ಮಜಂ ವಿಭುಮಾದ್ಯಮೀಶಂ ಅಂತಾನೆ ದೇವರನ್ನ ಸ್ತೋತ್ರ ಮಾಡುವುದು ಕೂಡ. ನನಗೆ ಈ ಒಂದು ಗುಣ ಇದ್ರೂ ಕೂಡ ಅದು ಉಳಿದ 2 ಗುಣಗಳನ್ನು ಒಳಗಿಂದ ಎಳ್ಕೊಂಡ್ ಬಿಡುತ್ತೆ, ಗೊತ್ತೇ ಆಗಲ್ಲ. ನಾವು ಸಾತ್ವಿಕರು ಅಂತ ಹೇಳ್ಕೊಂಡು ತಿರುಗುವ ಮಧ್ಯದಲ್ಲೇ ಸಾತ್ವಿಕರ ಒಳಗೆ ಅಹಂಕಾರ ಸೇರ್ಕೊಂಡ್ರೆ ಅದು ರಾಜಸವಾಗುತ್ತೆ. ಅದು ಮತ್ತೆ ಪೋಷಣೆಗೆ ಒಳಗಾದ್ರೆ ಅದರಿಂದ ಉಳಿದವರ ಮೇಲೆ ದರ್ಪ ತೋರಿಸಿ ನಾನು ದೊಡ್ಡವನು ಅಂತ ಅನ್ನುವ ಅಹಂಕಾರದಿಂದ ಅವರನ್ನು ತುಳಿಯುವುದಾಗುತ್ತೆ, ಅದು ತಾಮಸವಾಗುತ್ತೆ. ಆದ್ರಿಂದಾಗಿ ಸಾತ್ವಿಕತೆಯೂ ಕೂಡ ಒಳಗಿನಿಂದ ರಾಜಸಿಕತೆ ಮತ್ತು ತಾಮಸಿಕತೆಯನ್ನು ಒತ್ತಿಕೊಂಡೇ ಬಂದಿದೆ ಅನ್ನುವ ಕಾರಣಕ್ಕೋಸ್ಕರ 3 ಗುಣಗಳನ್ನ ತೊರೆದು ಕೇವಲ ಭಗವನ್ಮಯವಾಗಿ ಬದುಕನ್ನು ನಡೆಸುವುದಕ್ಕೆ ಬೇಕಿರುವಂತಹ ಅನುಕೂಲತೆಯನ್ನು ಯಾರು ಸಂಪಾದಿಸ್ತಾನೋ ಅವನು ಖಂಡಿತ ಈ ತ್ರಿಗುಣಗಳ ವರ್ಜನೆಯನ್ನ ಮಾಡಿ ಒಂದು ರೀತಿಯಲ್ಲಿ ಪರಿಶುದ್ಧ ಸ್ಥಿತಿಯನ್ನ ಅನುಭವಿಸ್ತಾನೆ. ಇದು ಪೂಜೆ ಮಾಡೋನಿಗೆ ಅಂತ ಹೇಳಲೇ ಅಲ್ಲ ನೋಡಿ, ಆ ಶಬ್ದ ಗಮನಿಸಿ, ಸ್ವಕರ್ಮಣಿ ಅಂತಿದೆ. ಯಾರಿಗೆ ಯಾವುದು ಸ್ವಕರ್ಮವೋ ಆ ಕರ್ಮದಿಂದಲೇ ಅವನು ಮೋಕ್ಷ ಪಡೀತಾನೆ. ಯಾರಿಗೂ ಕೂಡ ಕೆಲಸ, ಅದಕ್ಕೆ ಅವರು ಉಚ್ಚ ಕರ್ಮ, ನೀಚ ಕರ್ಮ, ಅಥವಾ ಉತ್ತಮ ಕರ್ಮ ಅಥವಾ ಅಧಮ ಕರ್ಮ ಅಂತ ಯಾವ ಶಬ್ದವನ್ನು ಬಳಸಲಿಲ್ಲ. ಸ್ವಕರ್ಮ, ತನ್ನ ಸ್ವಭಾವಕ್ಕೆ ಅನುಗುಣವಾದ ಕರ್ಮ. ಅವನು ಅಧ್ಯಯನವೇ ಪ್ರಧಾನ ಕರ್ಮ ಆದ್ರೆ ಅದರಿಂದ ಮೋಕ್ಷ, ಅವನಿಗೆ ರಕ್ಷಣೆ ಪ್ರಧಾನ ಕರ್ಮವಾದ್ರೆ ಅದರಿಂದ ಮೋಕ್ಷ, ಅವನಿಗೆ ವ್ಯವಹಾರವೇ ಪ್ರಧಾನ ಕರ್ಮ, ಊರವರನ್ನೆಲ್ಲ ಒಂದು ರೀತಿಯಲ್ಲಿ ಒಟ್ಟೈಸಿ ಅವರಿಗೆ ಬೇಕಿರುವ ಪದಾರ್ಥಗಳನ್ನ ತತ್ತತ್ಕಾಲದಲ್ಲಿ ತತ್ತತ್ ದೇಶಗಳಿಗೆ ಒಪ್ಪಿಸುವ ವ್ಯವಸ್ಥೆಯಲ್ಲಿ ಅವನಿಗೆ ಒಂದು ಆನಂದ ಸಿಗುತ್ತೆ ಅಂತಂದ್ರೆ ಅದು ಒಂದು ಸುಲಭವಾದ ಭಗವಂತನ ಪೂಜೆಗೆ ಅನುಕೂಲಕರವಾದ ಕರ್ಮ. ಅದು ಇನ್ನೇನು ಅಂದ್ರೆ ನಾನೇನು ಪ್ರತ್ಯೇಕವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೇನ್ ಕೆಲಸ ಒದಗುತ್ತೋ ಅವತ್ತವತ್ತಿಗೆ ಅದನ್ನ ದೇವರ ಕೆಲಸ ಅಂತ ಭಾವಿಸಿ ಮಾಡ್ತೇನೆ ಅಂತಂದ್ರೆ ಆಗ ಅವನು ಉತ್ಕೃಷ್ಟವಾದ ಗುಣಗಳನ್ನ ಕಳಚಿಕೊಂಡ ಸ್ಥಿತಿಗೆ ಬಂದು ನಿಲ್ತಾನೆ. ಉಪ್ಯಮಾನಂ ಮುಹು ಕ್ಷೇತ್ರಂ
ಸ್ವಯಂ ನಿರ್ವೀರ್ಯತಾಂ ಯಾತ್ ನ ಕಲ್ಪತೆ ಪುನಃ ಸೂತ್ಯೈ ಉಕ್ತಂ ಬೀಜಂ ಚ ನಶ್ಯತಿ. ಉಪ್ಯಮಾನಂ ಕ್ಷೇತ್ರಂ ಮುಹುಹು ಉಪ್ಯಮಾನಂ. ಕ್ಷೇತ್ರ ಅಂದ್ರೆ ಗದ್ದೆ, ಕೇದಾರ. ಕೇದಾರದಲ್ಲಿ ಗದ್ದೆಯಲ್ಲಿ ಮತ್ತೆ ಮತ್ತೆ ಬೀಜವನ್ನ ಹಾಕಿ ಬೆಳಿತಾ ಹೋದ್ರೆ ಹೊಲ ತಾನಾಗಿ ಬರಡಾಗುತ್ತೆ. ಈ ಸಂಸಾರವು ಹಾಗೇನೆ. ನಾವು ಮತ್ತೆ 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 ಆದ್ರೆ ಸ್ವಚ್ಛವಾದ ಮನಸ್ಸಿನಿಂದ ಸಂಸಾರವನ್ನು ಗಮನಿಸ್ತಾ ಇದ್ರೆ ಎಷ್ಟು ಬಾರಿ ನಾವು ಇಲ್ಲಿಯ ಸುಖಗಳಲ್ಲಿ ಮುಳುಗ್ತಾ ಹೋಗ್ತೀವಿ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಬದುಕಿದ್ರೆ ಮಾತ್ರ. ಇಲ್ಲ ಅಂದ್ರೆ ಏನೋ ಸಿಗುತ್ತೆ, ಸಿಕ್ಕಿದ್ರಲ್ಲಿ ಸಾಕು ಸುಖ ಅಂತ ಮನುಷ್ಯ ಅದನ್ನ ಒಂದು ರೀತಿಯಲ್ಲಿ ಅಷ್ಟರಲ್ಲೇ ಅದೇ ಸೌಖ್ಯ ಸಾಕು, ಇದಕ್ಕಿಂತ ಆಚೆಗೊಂದು ಇದೆ ಅನ್ನೋ ಪ್ರಜ್ಞೆ ಇಲ್ಲದೆ ಬದುಕುವನ ಕಥೆ ಬೇರೆ. ಆದ್ರೆ ಪ್ರಾಮಾಣಿಕವಾಗಿ ಜೀವನದ ಜಂಜಾಟವನ್ನ ಗಮನಿಸಿ ಅವನು ಕರ್ತವ್ಯದಲ್ಲಿ ತೊಡಗಿದವನಾದ್ರೆ ನಿರ್ವೀರ್ಯತಾಂ ಇಯಾತ್, ಅದು ಹೊಲ ಮತ್ತೆ ಬೆಳೆಯನ್ನು ಕೊಡುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನ ಪಡೆಯುವುದಿಲ್ಲ. ನಕಲ್ಪತೆ ಪುನಃಸೂತ್ಯೈ ಉಕ್ತಂ ಬೀಜಂ ಚ ನಶ್ಯತಿ. ಆದ್ರೆ ಅಂದ್ರೆ ಬೀಜ ಮತ್ತೆ ಹಾಕಿದ್ರೆ ಪುನಃಸೂತ್ಯೈ ಮತ್ತೆ ಬೀಜಗಳು ಬೆಳೆದು ಮೊಳಕೆ ಹೊಡೆದು ಫಲವನ್ನ ಕೊಡುವ ವಿಷಯದಲ್ಲಿ, ತೆನೆ ಹೊಡೆಯುವ ವಿಷಯದಲ್ಲಿ ಅವುಗಳು ಅಸಮರ್ಥವಾಗಿ ಬೆಳೆಯೆಲ್ಲ ನಾಶವಾಗಿ ಬಿಡುತ್ತೆ. ಹಾಗೆ ಈ ಸಂಸಾರದ ಸುಖಗಳು ಕೂಡ ನಾವದನ್ನ ತಪ್ಪು ಕಲ್ಪಿಸಿಕೊಂಡು ಇದರಲ್ಲಿ ನಾಳೆ ಅಲ್ಲ ಅಂದ್ರೆ ನಾಳೆದಾದ್ರೂ ಸಿಗುತ್ತೆ ಅಂತ ಭಾವಿಸಿ ಅದರಿಂದ ಮತ್ತಷ್ಟು ಬೆಳೆಯನ್ನ ಪಡೆಯುವ ಪ್ರಯತ್ನ ಮಾಡ್ತಾ ಇರ್ತೇವೆ. ಏವಂ ಕಾಮಾಶಯಂ ಚಿತ್ತಂ ಕಾಮಾನಾಮತಿ ಸೇವಯ ವಿರಜ್ಯೇತ ಯಥಾ ರಾಜನ್ ಅಗ್ನಿವತ್ ಕಾಮದುಂದುಭಿ. ಈ ಯೋಗ್ಯ ಜನರು ಏನ್ ಮಾಡ್ತಾರೆ ಅಂದ್ರೆ ಈ ಆಸೆಗಳಿಂದ ತುಂಬಿದ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಏನಾದ್ರೂ ಪಡಿಲಿಕ್ಕೆ ಹೋದಾಗ್ಲೆಲ್ಲ ಅದರಲ್ಲಿ ದೋಷಗಳೇ ಕಾಣುವುದ್ರಿಂದ, ಅಥವಾ ಶರೀರವನ್ನ ಪಡೆಯುವಾಗ ಕ್ಷಯಾದಿ ರೋಗಗಳು, ಶ್ವಾಸಕೋಶದ ದೋಷವೋ, ಹೊಟ್ಟೆಯ ದೋಷವೋ, ಅಜೀರ್ತಿಯೋ ಅಥವಾ ಇನ್ನೇನೋ ಒಂಥರದ ಈ ರೋಗಗಳೇ ಮತ್ತೆ ಮತ್ತೆ ಕಾಣ್ತಾ ಇರುವಾಗ ಅವನಿಗೆ ಅರ್ಥ ಆಗುತ್ತೆ ಈ ಕಾಮೋಪಭೋಗ ಮಾಡ್ತಾ ಇದ್ರೆ ಇದು ಖಂಡಿತ ದೇಹವನ್ನ ಜರ್ಜರಿತಗೊಳಿಸುತ್ತೆ ಹೊರತು ಶರೀರವನ್ನ ಅಥವಾ ಜೀವವನ್ನ ಉನ್ನತಿಗೆ ಕರ್ಕೊಂಡು ಹೋಗುವುದಿಲ್ಲ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅಂದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದು ಮನಸ್ಸಿಗೆ ಬಿಟ್ರೆ ಮನಸ್ಸು ಅಯ್ಯೋ ಇಷ್ಟಾದ್ರೂ ಸಿಗುತ್ತಲ್ಲ ಅಂತ ಅಲ್ಲಿಯೇ ಉಳ್ಕೊಂಡ್ಬಿಡುತ್ತೆ. ಸ್ವಲ್ಪ ವಿವೇಕಕ್ಕೆ ಯೋಚನೆ ಮಾಡ್ಲಿಕ್ಕೆ ಹೇಳಿದ್ರೆ ಆವಾಗ ಅದು ಯೋಚನೆ ಮಾಡುತ್ತೆ. ಅದಕ್ಕೆ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಈ ಅಲ್ಪ ವಿಷಯ ಭೋಗ ಅನ್ನೋದು ತತ್ಕಾಲದಲ್ಲಿ ಸುಖವನ್ನ ಕೊಡ್ತಾ ಇದೆ ಅಂತಂದ್ರು ನಾಳೆ ಆ ಇಂದ್ರಿಯಗಳನ್ನೇ ದುರ್ಬಲಗೊಳಿಸುವುದರಿಂದಾಗಿ ಅವನಿಗೆ ಆ ಸುಖದ ಶಾಶ್ವತತೆಯ ಬಗ್ಗೆ ಪ್ರಶ್ನೆ ಇದೆ. ಆದ್ರಿಂದಾಗಿ ಅವನ ಅದನ್ನ ಆಸೆ ಪಡುವುದಿಲ್ಲ. ಈಗ ಬೆಂಕಿ ಉರಿತಾ ಇರುವಾಗ ದೊಪ್ಪಂತ ಒಂದು ಪಾತ್ರೆ ತುಪ್ಪವನ್ನ ಹಾಕಿದ್ರೆ ಏನಾಗುತ್ತೆ? ಬೆಂಕಿ ಆರು ಹೋಗುತ್ತೆ. ಆದ್ರೆ ಟಿಪ್ 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 ಅಂತ ಒಂದೊಂದೇ ಬರ್ಸ ಪಾನಿ ತರ ಬೀಳ್ತಾ ಇದ್ರೆ ಅದು ದಗ 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 ಅಂತ ಉರ್ದು ಇಡೀ ಆ ಪಾತ್ರೆಯ ಸುತ್ತ ಇನ್ನೂ ಬಿಸಿಯಾಗಿ ಇಡೀ ಪಾತ್ರೆಯನ್ನ ತನ್ನೊಳಗೆ ಹಾಕಿಸ್ಕೊಂಡು ಮತ್ತೆ ಉರಿಯತ್ತೆ, ಜಾಸ್ತಿ ಬೆಳೆದು ಉರಿಯತ್ತೆ. ಹಾಗಾಗಿ ನಾವು ಆ ಸುಖ ಭೋಗಗಳಲ್ಲಿ ಇರುವಂತಹ ಮಿತಿಯನ್ನ ಅರ್ಥ ಮಾಡಿಕೊಂಡು ಅದನ್ನ ಒಂದಲ್ಲ ಒಂದು ದಿವಸ ಕಳ್ಕೊಳ್ಳೇಬೇಕಾಗತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಅದು ಶರೀರದ ದುಸ್ಥಿತಿಯಿಂದ ಪಾರಾಗುತ್ತೆ. ಆದ್ರಿಂದಾಗಿ ಕೆಲವು ಸೌಖ್ಯಗಳನ್ನೆಲ್ಲ ಅನುಭವಿಸುವಾಗ ಅದರ ಮಿತಿಯನ್ನು ಅರ್ಥ ಮಾಡಿಕೊಂಡು ಅದರಿಂದ ಆಚೆಗೆ ಬರಬೇಕು. ಯಸ್ಯ ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾದಿ ವ್ಯಂಜಕಂ ಯದ್ಯನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತು. ಬಹುಶಃ ಇದೊಂದು ಸ್ವಲ್ಪ ಅರಗಿಸಿಕೊಳ್ಳಿಕ್ಕೆ ನಮಗೆ ಕಷ್ಟ ಆಗುವ ಮಾತು ಇರಬಹುದು. ಕಷ್ಟ ಏನಲ್ಲ, ಅರಗಿಸಿಕೊಳ್ಳಿಕ್ ಸುಲಭ, ಆದ್ರೆ ರೂಢಿಸಿಕೊಳ್ಳಿಕ್ ಕಷ್ಟ. ಅರ್ಥ ಮಾಡ್ಕೊಳ್ಳಿಕ್ಕೆ ಏನ್ ಕಷ್ಟ ಇಲ್ಲ. ಅರ್ಥ ಮಾಡಿದ್ಮೇಲೆ ಅದನ್ನ ಅನುಷ್ಠಾನಕ್ಕೆ ತರ್ಲಿಕ್ಕೆ ತುಂಬಾ ಕಷ್ಟ. ಬಹಳ ಡೇರಿಂಗ್ ಸ್ಟೇಟ್ಮೆಂಟ್ ಇದು ಭಾಗವತದ್ದು. ಯಸ್ಯ ಲಕ್ಷಣಂ ಪ್ರೋಕ್ತಂ. ಈಗ ಒಬ್ಬನಲ್ಲಿ ನಿಜವಾಗಿಯೂ ಜ್ಞಾನದ ಹಸಿವು ತುಳುಕಿ ತುಂಬ್ತಾ ಇದೆ, ಆದ್ರೆ ಹೊರಗಡೆಯ ಅವನ ಜೀವನದ ಧರ್ಮ ಬೇರೆ ಇದೆ. ಆದ್ರೆ ಅವನನ್ನು ನೋಡಿದ್ರೆ ಅವನಲ್ಲಿ ಗೊತ್ತಾಗುತ್ತೆ ಅತ್ಯಂತ ಸಜ್ಜನಿಕೆ ಇದೆ, ಪ್ರಾಮಾಣಿಕತೆ ಇದೆ, ಅಧ್ಯಯನದ ಹಸಿವು ಇದೆ, ದೊಡ್ಡವರಲ್ಲಿ ಬಹಳ ಗೌರವ ಇದೆ. ಆದ್ರೆ ಹೊರಗಿನ ವರ್ಣ ವ್ಯವಸ್ಥೆಯಲ್ಲಿ ನಾವು ಅವರನ್ನ ಎಲ್ಲಿ ಕರ್ಕೊಳ್ಬೇಕು ಅಂತ ನಮಗೆ ಗೊತ್ತಾಗುದಿಲ್ಲ. ಆದ್ರೆ ಋಷಿಯಾದವನು ಅವನನ್ನು ಒಳಗ್ ಕರ್ಕೊಳ್ತಾನೆ, ಸ್ತ್ಯಾಬಾಲಿ ಸತ್ಯಕಾಮನನ್ನ ಕರ್ಕೊಂಡು ಬಂದ ಹಾಗೆ. ಆದ್ರೆ
ಭಾಗವತ ಹೇಳುದು ಯಸ್ಯ ಲಕ್ಷಣಂ ಪ್ರೋಕ್ತಂ, ಇಲ್ಲಿ ಲಕ್ಷಣ ಹೇಳಿದ್ದು ಹೊರತು ಜಾತಿಯನ್ನು ಹೇಳಿದ್ದಲ್ಲ. ಯಾರಲ್ಲಿ ಈ 4 ವರ್ಣದ ಲಕ್ಷಣಗಳನ್ನೇನು ಹೇಳಿದ್ರು, ಅಧ್ಯಯನ, ರಕ್ಷಣೆ, ವ್ಯವಹಾರ ಮತ್ತು ಸೇವೆ, ಈ 4 ವ್ಯವಸ್ಥೆಯಲ್ಲಿ ಇದರಲ್ಲಿ ಒಂಚೂರು ಮಿಕ್ಸ್ ಇರುತ್ತೆ, ಎಲ್ಲ ಒಂದೇ ಇರುತ್ತೆ ಅಂತ ಹೇಳಿಕ್ ಬರುದಿಲ್ಲ, ಯಾವುದೋ ಒಂದು ಹೆಚ್ಚಿರುತ್ತೆ. ಅದನ್ನ ನೋಡಿಕೊಂಡು ಪುಂಸಃ ವರ್ಣಾದಿ ವ್ಯಂಜಕಂ, ಒಬ್ಬ ವ್ಯಕ್ತಿಯ ವರ್ಣವನ್ನ ಗಮನಿಸುವುದು ಅವನ ಲಕ್ಷಣದಿಂದ ಹೊರತು ಅವನು ಹುಟ್ಟಿ ಬಂದ ಶರೀರದಿಂದ ಅಲ್ಲ. ಅದನ್ನು ಗಮನಿಸಿ ನಾವು ಅವರಿಗೆ ವಿದ್ಯೆಯನ್ನು ಕೊಡಬೇಕು, ಅವರಲ್ಲಿ ಜ್ಞಾನವನ್ನ ತುಂಬಬೇಕು, ಅಥವಾ ಅವನಿಗೆ ಯಾವ ಕ್ಷೇತ್ರದಲ್ಲಿ ಅಧ್ಯಯನಕ್ಕೆ ಜಾಗ ಅವನಿಗೆ ಸಿಗಬೇಕೋ ಆ ಜಾಗವನ್ನು ಒದಗಿಸ್ಬೇಕು. ಇದೇ ಶಿಕ್ಷಣದ ಕ್ರಮವೂ ಕೂಡ. ಶಿಕ್ಷಣದಲ್ಲಿ ನಮ್ಮಲ್ಲಿ ಯಾಕೆ ಇವತ್ತೊಬ್ಬ ಆರ್ಯಭಟ ಅಥವಾ ಒಬ್ಬ ವರಾಹ ಮಿಹಿರ ಅಥವಾ ಒಬ್ಬ ಚರಕ ಒಬ್ಬ ಸುಶ್ರುತ ಯಾಕಿಲ್ಲ ಅಂದ್ರೆ, ನಾವು ಯಾರಲ್ಲಿ ಯಾವ ಆಸಕ್ತಿ ಇದೆ ಅನ್ನೋದನ್ನ ಗಮನಿಸದೆ ನಮ್ ತಲೆಯಲ್ಲಿ ಇದ್ದನ್ನೆಲ್ಲ ಅವ್ರಿಗೆ ತುಂಬಿಸುದು ಅಂತ ಅಷ್ಟೇ ಯೋಚನೆ ಮಾಡ್ತೇವೆ. ಆದ್ರೆ ಯದ್ಯನ್ಯತ್ರಾಪಿ ದೃಶ್ಯೇತ, ನೋಡಿ ಮತ್ತೆ ಅನ್ಯತ್ರಾಪಿ ಯದಿ ದೃಶ್ಯೇತ, ಒಂದು ವೇಳೆ ನಾವು ಲೋಕದ ವ್ಯವಹಾರದಲ್ಲಿ ಕಾಣುವಂತಹ ವ್ಯವಸ್ಥೆಗಿಂತ ಆಚೆಯಲ್ಲಿ ಈ ಗುಣಗಳನ್ನ ಕಂಡಿತು ಅಂತಂದ್ರೆ ತತ್ ತೇನೈವ ವಿನಿರ್ದಿಶೇತ್, ಆ ಲಕ್ಷಣದಿಂದ ಯಾವ ವರ್ಣ ಅಂತ ನಮಗೆ ಗಮನಕ್ಕೆ ಬಂತೋ ಅದೇ ವರ್ಣದಲ್ಲಿ ಅವನನ್ನು ಗುರುತಿಸ್ಬೇಕು. ಇದಕ್ಕೆ ಮಾತ್ರ ಒಂದು ಆತ್ಮಶಕ್ತಿ ಬೇಕು. ಇದಕ್ಕೆ ಲೋಕದ ಸಮಾಜದ ವ್ಯವಸ್ಥೆಯನ್ನ ತುಂಬಾ ಎದುರು ಹಾಕೊಳ್ಬೇಕಾಗತ್ತೆ. ಅದರ ಜೊತೆಗೆ ನಮಗೊಂದು ಆತ್ಮದಲ್ಲಿ ಅವನ ನಿಜವಾದ ವ್ಯಕ್ತಿತ್ವ ಏನು ಅಂತ ಗುರುತಿಸುವಷ್ಟು ಆತ್ಮಬಲ ಇರಬೇಕು. ಇದು ಹೇಗೆ ಅಂದ್ರೆ, ನಡೆಸುವವನಿಗೂ ಗೊತ್ತಿರ್ಬೇಕು, ನಡೆಸಿಕೊಳ್ಳುವವನು ಇದನ್ನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಬದುಕ್ಬೇಕು. ಒಂದು ವಿಷಯ ಏನು ಅಂತಂದ್ರೆ, ಈ ಅಂಶದಲ್ಲಿ ನಮಗೆ ಗೊತ್ತಿರ್ಬೇಕಾದದ್ದೇನು ಅಂತಂದ್ರೆ, ಈಗ ಯಾರು ಆ ಲಕ್ಷಣದಲ್ಲಿ ಬಂದೂ ಕೂಡ ಸಮಾಜದಲ್ಲಿ ಅವನನ್ನ ಆ ಸ್ಥಾನದಲ್ಲಿ ಗೌರವಿಸ್ಲಿಲ್ಲ ಅಂತಂದ್ರೆ, ಒಬ್ಬ ನಿಜವಾದ ಆ ಲಕ್ಷಣದಲ್ಲಿ ಯುಕ್ತನಾದವನಾದ್ರೆ ಅವನು ಸಿಟ್ಟು ಮಾಡ್ಕೊಳ್ಳಲ್ಲ. ಈ ಲಕ್ಷಣವನ್ನ ಕೇವಲ ತಮ್ಮ ಕಾಯಿನ್ ಆಗಿ ಬಳಸ್ಕೊಳ್ಳಿಕ್ಕೆ ಯಾರು ಪ್ರಯತ್ನಿಸ್ತಾ ಇರ್ತಾರೋ ಅವ್ರು ಮಾತ್ರ ಸಿಟ್ಟು ಮಾಡ್ಕೊಂಡು, ನೋಡಿ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ಆದ್ರೂ ಕೂಡ ನೀವೆಲ್ಲ ನಮ್ಮನ್ನ ತರಕಾರಿ ಹೆಚ್ಚಿ ಹಾಕಿದಾಗೆ ನಿಮ್ಗೆ ಬೇಕಾದಂತೆ ಹುಳಿ ಮಾಡ್ಕೊಂಡು ತಿಂದು ಬಿಡ್ತೀರಿ, ನಮ್ಗೆ ಎಲ್ಲೂ ಕೂಡ ನೀವು ಬೆಲೆನೆ ಕೊಡಲ್ಲ, ಹಾಗೆ ಹೀಗೆ ಎಂಚೂರು ಮಾಡ್ತಾರೆ. ಯಾರಿಗ್ ಬೆಲೆ ಇರುತ್ತೋ ಅವನಿಗೆ ಯಾರು ಬೆಲೆ ಕೊಡ್ಬೇಕಾಗಿಲ್ಲ. ನರತ್ನ ಮನ್ವಿಷ್ಯತೆ, ಅದನ್ನ ಹುಡುಕ್ಬೇಕಾಗಿಲ್ಲ, ಅದೇ ತಾನಾಗಿ ಹೊಳಿಯತ್ತೆ. ಆದ್ರೆ ತಾಳ್ಮೆ ಬೇಕು, ಅದಕ್ಕೆ ಶಾಸ್ತ್ರದ ಅರಿವು ಬೇಕು. ಶಾಸ್ತ್ರದ ಅರಿವು ಇದ್ದಾಗ ಅವನಿಗೆ ಯೋಗ್ಯವಾದ ಒಬ್ಬ ಗುರು ಸಿಗ್ತಾನೆ. ನೀವು ಸಮಾಜದಲ್ಲಿ ಯಾರ ಹತ್ರನೂ ಹೋಗಿ ನನ್ನನ್ನು ನೀವು ಈ ವರ್ಣದಲ್ಲಿ ಗುರುತಿಸ್ಬೇಕು ಅಂತ ಹಠ ಹಿಡಿಯುವುದಲ್ಲ. ನಾವು ನಿಜವಾಗಿಯೂ ಅಂತ ಆಸಕ್ತಿಯನ್ನು ಹೊಂದಿದವರಾದ್ರೆ ನಾವು ನಿರಂತರ ದೇವರನ್ನ ಪ್ರಾರ್ಥಿಸ್ಬೇಕು. ಒಂದು, ಅದಕ್ಕೆ ಸಂಬಂಧಪಟ್ಟ ಗುರುಗಳು ಸಿಗಲಿ ಅಂತ ಹಠ ತೊಡಬೇಕು. ಆಗ ಅದಕ್ಕೆ ಯೋಗ್ಯನಾದ ಒಬ್ಬ ಗುರು ಸಿಗ್ತಾನೆ. ಸಿಕ್ಕಿದಾಗ ಅವನಿಗೆ ಬೇಕಿರುವ ಜ್ಞಾನ ಸಿಗುತ್ತೆ. ಎಲ್ಲವೂ ಸುಸಾಂಗ, ದೇವರು ಯಾರಿಗೆ ಏನು ಕೊಡಬೇಕು ಅಂತ ಕಾಲದಲ್ಲಿ ಇಟ್ಟಿದ್ದಾನೋ ಅದನ್ನು ಕೊಟ್ಟೇ ಕೊಡ್ತಾನೆ. ಅದನ್ನ ಯಾರೂ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಒಂದೇ ಒಂದು, ಅದನ್ನ ನಾವು ಹಠದಿಂದ ಏನೋ ಪಡಿಬೇಕು ಅಂತ ಹೋದಲ್ಲೆಲ್ಲ ನೋವೇ ಹೆಚ್ಚಾಗುತ್ತೆ ಹೊರತು ದ್ವೇಷವೇ ಜಾಸ್ತಿಯಾಗಿ ನಾವು ಪಡಿಬೇಕಾದ ದಾರಿಯನ್ನು ಕೂಡ ಮುಚ್ಚಿಕೊಳ್ಳುವಂತಹ ಪ್ರಸಂಗ ಬರುತ್ತೆ. ಅದರಿಂದಾಗಿ ಕೊಡುವವನೂ ಈ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು, ಕೇಳುವವನು ಈ ಅಂಶವನ್ನ ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಟುಕೊಳ್ಬೇಕು ಅನ್ನುವ ಇಷ್ಟು ವಿಶೇಷವಾದ ಸಂಗತಿ ಈ ಪದ್ಯದ ಕೊನೆಯಲ್ಲಿ, ಅಂದ್ರೆ ಇದು 7ನೇ ಸ್ಕಂದದ 12ನೆಯ ಅಧ್ಯಾಯದ ಕೊನೆಯ ಮಾತು. ಇದನ್ನೇ ಮುಖ್ಯವಾಗಿ ಮಧ್ವಾಚಾರ್ಯರು ಇದು ಗೀತೆಯ ವಿವರಣೆ ಕೊಡುವಾಗ ಇಂಥದ್ದೇ ಒಂದು ಪುರಾಣದ ಬೇರೆ ಕಡೆಯ ಮಾತನ್ನ ಉಲ್ಲೇಖ ಮಾಡ್ತಾರೆ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ. ಬ್ರಾಹ್ಮಣಾದಿಗಳು ಸ್ವಾಭಾವಿಕ ಹೊರತು ಜೈವಿಕ ಅಂದ್ರೆ ಹುಟ್ಟಿನ ಕಾರಣದಿಂದ ಬರುವಂತದ್ದಲ್ಲ. ಶಮಾದ್ಯೈರೇವ ಭಿದ್ಯತೆ, ಈ ವರ್ಣ ವ್ಯವಸ್ಥೆ ಅಂತ ಅನ್ನೋದು ಶಮದಮಾದಿ ಗುಣಗಳಿದೆಯೋ ಇಲ್ಲೋ ಅನ್ನೋದ್ರಿಂದ ಗೊತ್ತಾಗತ್ತೆ ಹೊರತು ಜ್ಞೇಯ ಔಪಾಧಿಕ ಸ್ವಯಂ. ಈ ಶಾರೀರಿಕ ವ್ಯವಸ್ಥೆ ಏನಿದೆ ಇದು ಜ್ಞೇಯ ಔಪಾಧಿಕ ಅಂತಂದ್ರೆ ತತ್ಕಾಲದಲ್ಲಿ ಸಮಾಜದ ತಾತ್ಕಾಲಿಕ ವ್ಯವಸ್ಥೆಗೆ ಅದನ್ನ ಒಪ್ಪಿಕೊಂಡದ್ದು ಹೊರತು ಅಧ್ಯಾತ್ಮದ ದಾರಿಯಲ್ಲಿ ಈ ಹೊರಗಿನ ಜಾತಿ ವ್ಯವಸ್ಥೆ ಅನ್ನೋದು ಸಂಬಂಧವೇ ಇಲ್ಲ. ಅತ್ಯಂತ ನಿಷ್ಠನಾದ ಒಬ್ಬ ವ್ಯಕ್ತಿ ಎಲ್ಲೇ ಕೀಳು ವರ್ಣದಲ್ಲಿ ಹುಟ್ಟಿ ಬಂದಿದ್ರು ಕೂಡ ಅವನನ್ನ ಅಧ್ಯಾತ್ಮದ ದಾರಿ ಅವನನ್ನು ಬ್ರಾಹ್ಮಣ ಅಂತಾನೆ ಗುರುತಿಸುತ್ತೆ. ಅವನ ಅಧ್ಯಯನದ ಕ್ರಮ ಸರಿ ಇದ್ರೆ ಅಥವಾ ಅವನಿಗೆ ಅರಿವಿನ ದಾರಿಯಲ್ಲಿ
ತಾನು ಸರಿಯಾಗಿ ಮುಂದುವರಿಬೇಕು ಅಂತ ಅನ್ನುವ ಹಠ ಇದ್ರೆ ಭಗವಂತ ಅವನನ್ನು ಹಾಗೆ ಸ್ವೀಕಾರ ಮಾಡ್ತಾನೆ. ಇವನು ಈಗ ವಿದುರನನ್ನ ವೇದವ್ಯಾಸರು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು. ಉಳಿದವರೆಲ್ಲ ಅವನನ್ನ ತೊತ್ತಿನ ಮಗನೇ ಅಂತ ಕಸದ ಹಾಗೆ ನೋಡಿದ್ರು. ಆದ್ರೆ ವೇದವ್ಯಾಸರು ಬಹಳ ಪ್ರೀತಿಯಿಂದ ಅವನಿಗೆ ಸಮಸ್ತ ವಿದ್ಯೆಯನ್ನ ಧಾರೆ ಎರೆದ್ರು. ಯಾಕೆಂದ್ರೆ ಅವನಲ್ಲಿ ಆ ಶ್ರಮ ಇತ್ತು, ಆ ದಮ ಇತ್ತು, ಆ ವಿದ್ಯೆ ಇತ್ತು, ಆ ಶಾಂತಿ ಇತ್ತು, ಆ ತಪಸ್ಸಿತ್ತು, ಆ ಪ್ರಾಮಾಣಿಕತೆ ಇತ್ತು. ಆದ್ರಿಂದಾಗಿ ವೇದವ್ಯಾಸರು ಹುಡುಕಿ ಅವನಿಗೆ ವಿದ್ಯೆಯನ್ನ ಕೊಟ್ಟ. ಅದೇ ಬೇಕು ಬೇಕು ಅಂತ ಹಠ ತೊಟ್ಟ ಅನೇಕ ಮಂದಿ ಏನೂ ಪಡಿಲಿಕ್ಕಾಗದೆ ಕೊನೆಗೆ ಶಾಪಗ್ರಸ್ತರಾಗಿ ಜಿದ್ದಿನ ಸಾಧನೆಗೆ ಒಳಗಾಗಿ ಇದ್ದದ್ದನ್ನು ಕಳ್ಕೊಂಡು ಬರೀ ಸೇಡು ದ್ವೇಷಗಳಿಂದಲೇ ಬದುಕನ್ನು ಮುಕ್ತಾಯಗೊಳಿಸಿದ್ರು. ಅದರಿಂದ ಬಹಳ ಸುಂದರವಾದ ಎಚ್ಚರಿಕೆಯ ಜೊತೆಗಿನ ಸಾಲು ಈ ಅಧ್ಯಾಯದ ಕೊನೆಯಲ್ಲಿ ಬಂತು. ಮತ್ತೆ ನಾರದರು ಈ ಮುಂದಿನ 13ನೇ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡ್ತಾರೆ. ನಾರದರು ಪ್ರಶ್ನೆ ಮಾಡೋದಲ್ಲ, ನಾರದರೇ ನೇರವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಬ್ರಹ್ಮಚಾರಿ ಗುರುಕುಲೆ ವಸೇದ್ದಾಂತೋ ಗುರೋರ್ಹಿತಂ ಆಚರನ್ ದಾಸವನ್ ನೀಚೋ ಗುರೌ ಸುದೃಢ ಸೌಹೃದಃ. ಇನ್ನು ಆಶ್ರಮ ಧರ್ಮವನ್ನ, ಇಲ್ಲಿ ತನಕ ವರ್ಣ ಧರ್ಮವನ್ನ ಹೇಳಿ ಇನ್ನು ಆಶ್ರಮ ಧರ್ಮವನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿ ಆದವನು ಗುರುಕುಲದಲ್ಲಿ ವಾಸ ಮಾಡ್ತಾ ಇಂದ್ರಿಯದ ಹತೋಟಿಯನ್ನು ಇಟ್ಕೊಳ್ಬೇಕು. ಊಟ ಹಾಕುವಾಗ ಸಾರು ನೀರಾಯ್ತು, ಖಾರ ಜಾಸ್ತಿ ಆಯ್ತು, ಉಪ್ಪು ಕಮ್ಮಿ ಆಯ್ತು, ಹುಳಿ ಹೆಚ್ಚಾಯ್ತು, ನೀರು ಸರಿ ಕಾಯಿಸಿ ಕೊಡ್ತಾ ಇಲ್ಲ ಅಂತ ಈ ಯಾವುದೇ ಕಂಪ್ಲೇಂಟ್ ಅನ್ನ ಮಾಡದೇ ಇದ್ರೆ ಮಾತ್ರ ಅವನು ವಿದ್ಯೆ ಸಿಗುತ್ತೆ. ಒಂದ್ಸತಿ ಗುರುಗಳು ಪಾಠ ಎಲ್ಲ ಆದ್ಮೇಲೆ ಊಟಕ್ಕೆ ಕೂಡಿಸಿದ್ರು. ಊಟಕ್ಕೆ ಕೂಡಿಸುವಾಗ ಅವನಿಗೆ ಚಟ್ನಿ ಹಾಕಿದ್ರು, ಚಟ್ನಿ ತಿಂದ ತಕ್ಷಣ ಅದು ಕಹಿ 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 ಅಂತ ಅನ್ನಿಸ್ತು ಅವನಿಗೆ. ಅಮ್ಮನ ಹತ್ರ ಕೂಡ್ಲೆ ಹೇಳ್ದ, ಅಮ್ಮ ಏನ್ ಬರೀ ಕಹಿ ಇದೆ ಚಟ್ನಿ ಅಂತ ಹೇಳಿದ. ಗುರುಗಳು ನೋಡ್ತಾ ಇದ್ರು, ಸುಮ್ನಾದ್ರು. ಆಮೇಲೆ ಅವನು ವಿದ್ಯಾಭ್ಯಾಸ ಇದೇನು ಊಟ ಎಲ್ಲ ಮುಗಿದ ಮೇಲೆ ಅವನಿಗೆ ಪುಸ್ತಕ ಎಲ್ಲ ತೆಗೆದುಕೊಟ್ಟು ಬ್ಯಾಗ್ ಪ್ಯಾಕ್ ಮಾಡಿ ಹೊರಡು ಅಂದ್ರು. ಯಾಕೆ? ನಿಂದ ಅಭ್ಯಾಸ ಮುಗೀತಿ, ಇನ್ನೇನ್ ಮಾಡ್ಲಿಕ್ಕಿಲ್ಲ ಇಲ್ಲಿ, ನಿನ್ನ ಅಧ್ಯಯನ ಪೂರ್ಣ ಆಯ್ತು, ನಿನ್ನನ್ನು ನಾನು ಕಾನ್ವೊಕೇಶನ್ ಮಾಡಿ ತಲೆಗೆ ಟೋಪಿ ಹಾಕಿ ಕಳಿಸ್ತಾ ಇದ್ದೇನೆ, ಹೊರಡು. ಅಲ್ಲ, ಟೋಪಿನೇ ಹಾಕಿದ್ದು, ಕಳಿಸ್ತೇನೆ ಅಂತ ಹೇಳಿ ಅವನನ್ನ ಹೊರಡಿಸಿದ್ರು. ಯಾಕೆ ಅಂತ ಕೇಳಿದ. ಅವನಿಗೆ ಪಕ್ಕ ಗೊತ್ತಾಗ್ಲಿಲ್ಲ. ಆಮೇಲೆ ಹೇಳಿದ್ರು, ಅನ್ನದ ರುಚಿಯಲ್ಲಿ ಚಟ್ನಿ ಇಷ್ಟು ದಿವಸ ನೀನು ಅದೇ ಚಟ್ನಿ ಅಂತ ತಿಂತಾ ಇದ್ದದ್ದು, ಇಲ್ಲಿ ತನಕ ನಿನಗೆ ಅದು ಕಹಿ ಅಂತ ಗೊತ್ತಾಗ್ಲಿಲ್ಲ, ಇವತ್ತು ನಿನಗೆ ಕಹಿ ಅಂತ ಗೊತ್ತಾಯ್ತಲ್ವಾ? ಹಾಗಿದ್ರೆ ಇನ್ನು ನಿನಗೆ ಊಟದ ಕಡೆ ಗಮನ ಹೋಗಿದೆ ಅಂದ್ರೆ ವಿದ್ಯಾಭ್ಯಾಸದ ಕಡೆಗೆ ಗಮನ ಇಲ್ಲ ಅಂತ ಅರ್ಥ. ಹೊರಡು ಮನೆಗೆ, ನಿನ್ನ ವಿದ್ಯಾಭ್ಯಾಸ ಮುಗೀತಿ, ಇನ್ನು ಇಲ್ಲಿ ಕೂತು ನೀನು ಓದುವಂತದ್ದೇನೂ ಇಲ್ಲ ಅಂತ ಹೇಳಿದ್ರು ಅಂತ ಒಂದು ಕಥೆ ಬರುತ್ತೆ. ಅರ್ಜುನನಿಗೆ ಹಾಗೇನೆ ಅವನಿಗೆ ಊಟದಲ್ಲಿ ಕೂತಾಗ ಅವನಿಗೆ ಊಟದಲ್ಲಿ ಏನ್ ಹಾಕ್ತಿದ್ರು ಅಂತ ನೆನಪಾಗ್ತಿರ್ಲಿಲ್ಲ ಅಂತೆ. ಅವನಿಗೆ ಊಟ ಮಾಡುವಾಗ ಕಣ್ಣು ಮುಚ್ಚಿದ್ರು ಕೂಡ ತುತ್ತು ಬಾಯಿಗೆ ಹೋಗುತ್ತಲ್ಲ, ಹೇಗೆ ಇದು? ಹೀಗೆ ಬಾಣವನ್ನ ಅಭ್ಯಾಸ ಮಾಡಿದ್ರೆ ಹೇಗಿರುತ್ತೆ? ನಾನ್ ನೋಡದೇ ಇದ್ರು, ಗುರಿ ತೆಗೆಯದೇ ಇದ್ರು ಕೂಡ, ಗುರಿ ಇಡದೇ ಇದ್ರು ಕೂಡ ಕೈ ಸೀದಾ ಒಂದು ಮೂಗಿಗೆ ಯಾಕೆ ಹೋಗ್ತಿಲ್ಲ, ಕಿವಿಗೆ ಯಾಕೆ ಹೋಗ್ತಿಲ್ಲ, ಕಣ್ಣಿಗೆ ಯಾಕೆ ಹೋಗ್ತಿಲ್ಲ, ಬಾಯಿಗೆ ಯಾಕೆ ಹೋಗುತ್ತೆ ಅಂತ ಅದನ್ನ ಯೋಚನೆ ಮಾಡ್ತಿದ್ದ. ಇದು ಒಬ್ಬ ವಿದ್ಯಾರ್ಥಿಯಾಗಿದ್ದವನ ಲಕ್ಷಣ. ಅದಕ್ಕೋಸ್ಕರನೇ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗೆ ಗುರುಗಳ ಆಶ್ರಯದಲ್ಲಿ, ಗುರುಕುಲದಲ್ಲಿ ಅಂತೇವಾಸಿಯಾಗಿ ಇರುವಾಗ ಬಹಳ ಬಹಳ ಇಂದ್ರಿಯಗಳ ಚಾಪಲದಿಂದ ದೂರ ಇರಬೇಕು. ನಂಗೆ ಇಂಥದ್ ಬೇಕು, ಅಂತಹದ್ ಬೇಕು, ಹಾಗೆ ಹೀಗೆ ಅಂತ ಯಾವುದೇ ಬಯಕೆಗಳಿಗೆ ಅವನು ಗಮನ ಕೊಡಬಾರದು. ಕೇವಲ ಅಧ್ಯಯನವನ್ನ ಮುಗಿಸುವತ್ತ ಗುರುಗಳಿಗೆ ಯಾವುದು ಹಿತವು, ಗುರುಗಳ ಮನಸ್ಸಿಗೆ ಯಾವುದು ಮೆಚ್ಚುಗೆಯಾಗುತ್ತೋ ಅಂಥ ರೀತಿಯಲ್ಲೇ ವರ್ತಿಸ್ಬೇಕು. ಹಾಗಂತ ಹೇಳಿ ಗುರುಗಳಿಗೆ ಹಿತ ಆಗುತ್ತೆ ಅಂತ ಅವರ ದೌರ್ಬಲ್ಯಗಳನ್ನ ಬಳಸಿಕೊಳ್ಳುವುದಲ್ಲ. ಗುರು ಲಕ್ಷಣದಿಂದ ಒಬ್ಬ ನಿಜವಾದ ವ್ಯಕ್ತಿ ಅಧ್ಯಯನ ಮಾಡಿದ್ದನ್ನ ಕೊಟ್ಟಾಗ ಹೇಗೆ ಖುಷಿ ಪಡ್ತಾನೋ ಅಂಥ ರೀತಿಯ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಬೇಕು. ಅಷ್ಟೇ ಅಲ್ಲ, ಆಚರನ್ ದಾಸವತ್. ಗುರುಗಳು ಏನೇ ಕೆಲಸ ಹೇಳಿದ್ರು ಚತು ತಪ್ಪದೆ, ಹಿಂದೆ ಮುಂದೆ ಮಾತಾಡದೆ ಆ ಕಾರ್ಯಭಾರವನ್ನು ನಡೆಸಿಕೊಡುವಲ್ಲಿ ಆತನಿಗೆ ಗುಲಾಮನಂತೆ ತಗ್ಗಿ ನಡಿಬೇಕು. ಏನ್ರಿ ನೀವು ಚೈಲ್ಡ್ ಲೇಬರ್ ಅನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ, ಇದೆಲ್ಲ ತಪ್ಪಲ್ವಾ ಅಂತ ಈಗ ಎಲ್ಲ ಕಾನೂನಿನ ತಜ್ಞರೆಲ್ಲ ಬೇಕಾದಂತೆ ಮಾತಾಡಬಹುದು. ಆದ್ರೆ ಗುರುಕುಲದಲ್ಲಿ ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅವ್ರು ಮಾಡುವ ಕೆಲಸಗಳೆಲ್ಲ ಏನು ಅಂದ್ರೆ, ಅವನಿಗೆ ನಾಳೆ ಸ್ವಾವಲಂಬಿಯಾಗಿ ಬದುಕ್ಲಿಕ್ಕೆ ದಾರಿ ಮಾಡಿ ಕೊಡುದದು. ಅವನ ಬಟ್ಟೆಯನ್ನು ಅವನು ಒಕ್ಕೊಳ್ಬೇಕು, ಅವನ ಪಾತ್ರೆಯನ್ನು ಅವನು ತೊಳ್ಕೊಳ್ಬೇಕು, ತಕ್ಷಣ ಬೇಕು ಅಂದ್ರೆ ಅವನಿಗೆ ಅಡಿಗೆ ಮಾಡ್ಕೊಳ್ಳಿಕ್ ಗೊತ್ತಿರ್ಬೇಕು, ಯಾರಾದ್ರೂ ಒಂದು ವ್ಯಕ್ತಿಗಳು ಬಂದ್ರೆ ಆತಿಥ್ಯ ಮಾಡ್ಲಿಕ್ಕೆ ಗೊತ್ತಿರ್ಬೇಕು, ಗುರುಗಳು ಇಲ್ಲದೆ ಇದ್ದಾಗ ಅಗ್ನಿ ರಕ್ಷಣೆ ಮಾಡ್ಲಿಕ್ಕೆ ಬರಬೇಕು. ಇದೆಲ್ಲವೂ ನಾಳೆ ಅವನು ಗುರುವಾದಾಗ ತನ್ನ ಆಶ್ರಮದಲ್ಲಿ ಅಥವಾ ತಾನೊಬ್ಬ ಸಾಮಾನ್ಯ ಗೃಹಸ್ಥನಾದಾಗ್ಲೂ ಇದು ನಡೆಸ್ಲಿಕ್ಕೆ ಇರ್ಬೇಕಾದದ್ದೇ. ಒಲೆ ಹಚ್ಚಲಿಕ್ಕೆ ಗೊತ್ತಿಲ್ಲ ಅಂತಂದ್ರೆ ಏನ್ ನಾಳೆ ಅಡಿಗೆ ಮಾಡಿ ತಿಂತಾನೆ? ಪೂರ್ತಿ ಕೊರೋನಾ ಬಂದು ಹೋಟೆಲ್ ಎಲ್ಲ ಬಂದಾಯ್ತು, ಮನೆಯಲ್ಲಿ ಒಲೆ ಹಚ್ಚಿಯೇ ಗೊತ್ತಿಲ್ಲ. ಬಹಳ ಹೆಮ್ಮೆಯಿಂದ ಕೆಲವರು ಹೇಳ್ಕೊಳ್ತಿದ್ರು, ನಾನು ಇಲ್ಲಿ ತನಕ ಒಂದ್ ದಿವಸ ಅಡಿಗೆ ಮನೆಗೆ ಹೋಗಿಲ್ಲ. ಅದೇನು ಪದ್ಮವಿಭೂಷಣ ಪ್ರಶಸ್ತಿ ಕೊಡ್ಬೇಕಾದ ಅರ್ಹತೆಯಾ?
ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ನಾವು ನಮ್ಮನೇಲಿ ಎಲ್ಲ ನಾವು ಯಾವ ಕೆಲಸವನ್ನು ಹೇಳಲ್ಲ ಮಕ್ಕಳಿಗೆ. ನಮ್ಮ ಮಕ್ಕಳೆಲ್ಲ ಯಾವಾಗ್ಲೂ ಕೂತು ತಿಂದೆ ಅಭ್ಯಾಸ ಅಂತ ಹೀಗೆಲ್ಲ ಬಹಳ ಹೆಮ್ಮೆಯಿಂದ ತಮ್ಮ ಬಗ್ಗೆ ಹೇಳ್ಕೊಳ್ಳುವಂತ ತಂದೆ ತಾಯಿಗಳು ಇರ್ತಾರೆ. ಅದನ್ನೇ ಗಂಭೀರವಾಗಿ ಹೇಳ್ಕೊಳ್ಳುವ ಹುಡುಗರು ಹುಡುಗಿಯರು ಇರ್ತಾರೆ. ಆದ್ರೆ ನಿಜವಾದ ಹಿನ್ನೆಲೆ ಏನಿರ್ಬೇಕು ಅಂದ್ರೆ ಮನುಷ್ಯನಿಗೆ ಇದೆಲ್ಲ ಗುರುಕುಲದಲ್ಲಿ ಕಲಿಯುವ ವಿಷಯ. ಈಗ ನಾವು ಮಕ್ಕಳಿಗೆ ಏನೂ ಪಾಠ ಹೇಳ್ಕೊಟ್ಲಿಲ್ಲ ಅಂತದ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಅವರು ಒಂದೇ ಸರ್ತಿ ಕೈಕಾಲ್ ಬಿಡುವ ಪ್ರಸಂಗ ಬರುತ್ತೆ. ಇದೆಲ್ಲ ಗೊತ್ತಿರ್ಬೇಕು. ಅಂದ್ರೆ ಅವರಿಗೆ ಪ್ರಾಕೃತಿಕವಾದ ಪ್ರಜ್ಞೆ, ಕೌಟುಂಬಿಕವಾದ ಪ್ರಜ್ಞೆ, ಆತಿಥ್ಯವನ್ನು ನಡೆಸುವುದರ ಬಗ್ಗೆ ಗೊತ್ತಿರಬೇಕಾದ ಎಚ್ಚರ, ಯಾಜ್ಞಿಕವಾದ ಪ್ರಕ್ರಿಯೆ, ಇದೆಲ್ಲವೂ ಕೂಡ ಮುಂದೆ ಒಂದು ಮನೆಯನ್ನು ನಡೆಸಲಿಕ್ಕೆ ಬೇಕಿರುವಂತಹ ಸೂಕ್ಷ್ಮ ವಿಚಾರಗಳು. ಇದು ಇದ್ರೆ ಜೀವನ ಚೆನ್ನಾಗಿ ನಡೆಯುತ್ತೆ, ಕಷ್ಟ ಆಗುದಿಲ್ಲ. ಇಲ್ಲ ಅಂದ್ರೆ ಮೊದಲನೇ ದಿವಸನೇ ಫಸ್ಟ್ ಟೈಮ್ ಒಲೆ ಮೇಲೆ ಪಾತ್ರೆ ಇಡ್ಲಿಕ್ಕೆ ಹೋಗಿ ಬಿಸಿ ಬಿಸಿ ಪಾತ್ರೆನ ಹಾಗೆ ಎತ್ಲಿಕ್ಕೆ ಹೋಗಿ ಅದನ್ನ ಕಾಲ್ ಮೇಲೆ ಹಾಕೊಂಡು ಜೀವಮಾನದಲ್ಲಿ ನಾನು ಒಲೆ ಹತ್ರ ಹೋಗಲ್ಲಪ್ಪ ಅಂತ ಕೈ ಕಾಲು ಸುಟ್ಕೊಂಡ ನೆನಪಿನಿಂದಲೇ ಜೀವನ ಕಳೆಯುವಂತ ದುಸ್ಥಿತಿ ಯಾರಿಗೂ ಬರಬಾರ್ದು. ಆ ಕಾರಣಕ್ಕೋಸ್ಕರ ಗುರವು ಸದೃಢ ಸೌಹೃದ, ಗುರುಗಳಲ್ಲಿ ಅತ್ಯಂತ ವಿಶ್ವಾಸ ಇರಬೇಕು, ಅತ್ಯಂತ ಸ್ನೇಹ ಇರಬೇಕು. ನಾವು ಎಷ್ಟು ಸ್ನೇಹ ಮಾಡ್ತೇವೋ ಗುರುಗಳಲ್ಲಿ ಅವರ ಜ್ಞಾನಕ್ಕಾಗಿ, ಅಷ್ಟು ವಿದ್ಯೆ ಅವರು ಚೂರು ಹೇಳಿಕೊಟ್ರು ಅದು ಅತ್ಯಂತ ಆತ್ಮೀಯವಾಗಿ ನಮ್ಗೆ ಯಾವ ವ್ಯಕ್ತಿ ಇಷ್ಟವಾಗ್ತಾನೋ ಅವನು ಹೇಳಿಕೊಟ್ಟದ್ ಬೇಗ ಅರ್ಥ ಆಗುತ್ತೆ. ನಮ್ಗೆ ಆ ವ್ಯಕ್ತಿಯ ಬಗ್ಗೆ ಒಂಥರ ಅಸಡ್ಡೆ ಭಾವನೆ ಇದ್ರೆ ಅವ್ನು ಒಳ್ಳೇದನ್ನೇ ಹೇಳಿಕೊಟ್ರು ಕೂಡ ಅದ್ ನಮ್ ತಲೆಗೆ ಹೋಗುದೇ ಇಲ್ಲ. ನಮ್ ತಲೆಯಲ್ಲಿ ಮೊದ್ಲೇ ಫಿಕ್ಸ್ ಆಗಿ ಒಂದ್ ಗೋಡೆ ಕೂತಿರುತ್ತೆ, ಅವ್ನ್ ಏನ್ ಹೇಳ್ಕೊಡ್ತಾನೆ ಹುಚ್ಚ, ಅವ್ನಿಗೆ ಎಂತದು ಬರಲ್ಲ, ನಮ್ಗೆ ಅದಕ್ಕಿಂತ ಚೆನ್ನಾಗ್ ಅರ್ಥ ಆಗುತ್ತೆ ಅಂತ ನಾವೇ ತಲೆಯಲ್ಲಿ ಡಿಸೈಡ್ ಮಾಡಿರ್ತೇವೆ. ಆದ್ರಿಂದ ಅದ್ ಯಾವತ್ತೂ ನಮ್ಮ ತಲೆ ಒಳಗೆ ಹೊಕ್ಕಲ್ಲ. ಅದ್ರಿಗೆ ಮೊದಲು ನಮ್ಗೆ ವಿದ್ಯೆ ಬರ್ಬೇಕು ಅಂದ್ರೆ ಕಬಾಟ ತೆಗ್ದಿರ್ಬೇಕು. ಬಾಗಿಲು ತೆಗ್ದಿದ್ರೆ ಆವಾಗ ವಿದ್ಯೆ ಒಳಗೆ ನುಗ್ಗತ್ತೆ. ಆ ಕಾರಣಕ್ಕಾಗಿ ಗುರುವು ಸದೃಢ ಸೌಹೃದ. ಸದೃಢ, ಯಾರೇ ಗುರುಗಳ ಬಗ್ಗೆ ಅಪಸವ್ಯ ಮಾತುಗಳನ್ನ ಆಡಬಹುದು. ನಿಮ್ಮ ಗುರುಗಳು ಹೀಗೆ, ನಿಮ್ಮ ಗುರುಗಳು ಹಾಗೆ, ನಿಮ್ಮಲ್ಲಿ ಅವರಿಗೆ ಆ ಜ್ಞಾನ ಇಲ್ಲ, ಅವರಿಗೆ ಶ್ರದ್ಧೆ ಇಲ್ಲ, ಅವರಿಗೆ ವಿದ್ಯೆ ಬರಲ್ಲ, ಸುಮ್ನೆ ನಿಮ್ಮನ್ನೆಲ್ಲ ದಾಸ್ಯಕ್ಕೆ ಇಟ್ಕೊಂಡು ಅವರು ಹೊಟ್ಟೆ ಹೊರಿತಾ ಇದ್ದಾರೆ, ಇದೆಲ್ಲ ಅವರೆಲ್ಲ ಪ್ರಸಿದ್ಧಿಗೋಸ್ಕರ ಮಾಡ್ತಾ ಇರುವುದು ಅಂತ ಹೀಗೆ ನೂರಾರು ತರದ ದಾರಿ ಕೆಡಿಸುವ ಮಂದಿಯ ಮಾತುಗಳು ಕಿವಿಗೆ ಬೀಳುತ್ತೆ. ಎಲ್ಲೋ ಒಂದ್ 4 ದಿವಸ ಮನೆಗೆ ಹೋದಾಗ ಅಲ್ಲಿ ಮನೆಯ ಬಂಧುಗಳು ಬಾಂಧವರೆಲ್ಲ ನಮ್ಮ ಕಿವಿ ಚುಚ್ಚೋರು ಇರ್ತಾರೆ. ಏನ್ ಮಾಡ್ತೀರಿ ಅಲ್ಲಿ ಹೋಗಿ, ಕಲ್ತ್ ಏನ್ ಮಾಡ್ತೀರಿ, ಏನು ಹೇಳ್ಕೊಡಲ್ಲ, ನಿಮ್ಗೆ ಸೈನ್ಸ್ ಬರುತ್ತಾ, ಕಾಮರ್ಸ್ ಬರುತ್ತಾ, ಅದು ಬರುತ್ತಾ, ಇದು ಬರುತ್ತಾ, ಇದೆಲ್ಲ ಹೇಳ್ಕೊಡದೆ ಅದೇನೋ ಒಲೆ ಹಚ್ಚುದು ಹೇಳ್ಕೊಟ್ರಂತೆ, ರಂಗೋಲಿ ಹಾಕೋದು ಹೇಳ್ಕೊಟ್ರಂತೆ, ಮಜ್ಜಿಗೆ ಕಡಿಯೋದು ಹೇಳ್ಕೊಟ್ರಂತೆ, ತಗೊಂಡ್ ಏನ್ ಮಾಡ್ತೀರಿ ನಾಳೆ? ನಿಮ್ ನಾಳೆ ಇಲ್ಲಿ ಮಜ್ಜಿಗೆ ಸಿಗುತ್ತಾ? ಕಡಿಲಿಕ್ಕೆ ಡೈರೆಕ್ಟ್ ಮಜ್ಜಿಗೆನೆ ನಂದಿನಿ ಸಿಗುತ್ತೆ, ನೀನ್ ಯಾಕೆ ಮಜ್ಜಿಗೆ ಕಡಿಬೇಕು ಅಂತೆಲ್ಲ ಸಿಕ್ಕಪಟ್ಟ ಯುಕ್ತಿಗಳನ್ನೆಲ್ಲ ತಲೆ ಮೇಲಿಟ್ಟು ಒಂದೇ ಸರ್ತಿಗೆ ತಲೆ ಹೌದಲ್ವಾ, ನಾನ್ ಹಾಗಾದ್ರೆ ಇಷ್ಟು ಭ್ರಮೆಯಲ್ಲಿ ಬದುಕಿದ್ನ ಒಂದ್ 6 ತಿಂಗಳು, ಏನ್ ಮಾಡ್ಬೇಕು ಮುಂದೆ ಅಂತ ದೊಡ್ಡ ಪ್ರಶ್ನೆ ಕಾಡಿ ವಾಪಸ್ ಬಂದಾಗ ಗುರುಗಳಿಗೆ ಮತ್ತೆ ಮೊದಲಿನಿಂದ ಅವರ ತಲೆಯನ್ನ ಸಾಣೆ ಹಿಡಿಬೇಕಾದ ಪ್ರಸಂಗ ಬಂದಾಗ ಹಾಕಿದ ಶ್ರಮ ಎಲ್ಲ ನೀರಲ್ಲಿ ಹೋಮ ಆಯ್ತಲ್ವಾ ಅಂತ ಭಯ ಆಗ್ಬಿಡುತ್ತೆ. ಆದ್ರಿಂದ ಗುರುಗಳಲ್ಲಿ ಸದೃಢ ಸೌಹೃದ, ಸುದೃಢ, ಅತ್ಯಂತ ದೃಢವಾದ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಸಾಯಂ ಪ್ರಾತರುಪಾಸೀತ ಗುರು ಭಗ್ನರ್ಕ ಸುರೋತ್ತಮಾನ್ ಸಂಧ್ಯೆ ಉಭೇ ಯತವಾಕ್ ಜಪನ್ ಬ್ರಹ್ಮ ಸಮಾಹಿತಃ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಸೂರ್ಯನಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು, ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಅಗ್ನಿಯನ್ನ ರಕ್ಷಿಸಬೇಕು. ಅಂದ್ರೆ ಹೆಣ್ಮಕ್ಳಿಗಾಗುವಾಗ ಒಲೆ ಹಚ್ಚುವುದು ಅಥವಾ ಬೆಳಗ್ಗೆ ಏನು ಯಜ್ಞಕ್ಕೆ ಸಿದ್ಧತೆ ಮಾಡುವುದು ಒಂದಿರುತ್ತೆ ಸಾಮಾನ್ಯವಾಗಿ ಒಬ್ಬಳು ಗೃಹಿಣಿ ಆದ್ರೆ. ಅದು ಬಿಟ್ರೆ ಉಳಿದಂತೆ ಅಕಸ್ಮಾತ್ ಅವನು ಅಗ್ನಿ ಕಾರ್ಯ ಮಾಡಿ ಗೊತ್ತೇ ಇಲ್ಲ, ಅವನು ಬರೀ ಮುಖಾಗ್ನಿ ಕಾರ್ಯ ಮಾಡಿ ಮಾತ್ರ ಗೊತ್ತಿರುದು, ಅವನಿಗೆ ಬೇರೆ ಗೊತ್ತೇ ಇಲ್ಲ. ಅಂತ ಸಂದರ್ಭದಲ್ಲೂ ಅವನು ಒಲೆ ಹಚ್ಚಿ ಮನೆಯಲ್ಲಿ ಅಡಿಗೆ ಮಾಡ್ತಾಳಲ್ಲ, ಅವಳು ಯಜ್ಞ ಮಾಡಿದ ಪುಣ್ಯವನ್ನೇ ಸಂಪಾದನೆ ಮಾಡ್ತಾಳೆ. ಯಾಕಂದ್ರೆ ಅದೇ ಹೇಳಿದ್ದು, ಅವನು ತಪ್ಪು ಮಾಡ್ತಾ ಇದ್ರು ಕೂಡ, ಅವನ ಕರ್ತವ್ಯದಲ್ಲಿ ನಿಗೂಢವಾಗಿ ಕಳೆದು ಹೋಗಿದ್ರು ಕೂಡ ತನ್ನ ಎಚ್ಚರದೊಂದಿಗೆ ಅವಳು ನಿತ್ಯ ಬೇಯಿಸುವಂತಹ ಒಲೆಯನ್ನ ಇಡುವಾಗ ಬೇಯಿಸುವ ಪದಾರ್ಥ ಏನಿದೆ ಅದು ಭಗವಂತನಿಗೆ ನಿವೇದಿತವಾಗಬೇಕು ಅಂತ ಚಿಂತಿಸಿದ್ರೆ ಅವಳ ಯಜ್ಞ ಮುಗಿಯಿತು. ಅವಳಿಗೆ ತಪ್ಪೇ ಇಲ್ಲ, ಅವಳ ದೋಷವೇ ಇಲ್ಲ. ಅದರಿಂದಾಗಿ ನಮ್ಗೆ ಇವತ್ತು ಅಡಿಗೆ ಅಂತಂದ್ರೆ ಏನೋ ಬೈತಾರೆ ಅಂತ ಅನ್ಸುತ್ತೆ, ಅಥವಾ ಬರೀ ಕೆಲಸ ಹೇಳ್ತಾರೆ ಅನ್ಸುತ್ತೆ. ಅದು ಕೆಲಸ ಅಲ್ಲ, ಅದೊಂದು ಯಜ್ಞ, ಅದೊಂದು ಪೂಜೆ, ಅದು ಮನೆಯ ನಿಜವಾದ ಲಕ್ಷ್ಮಿಯನ್ನ ಬೆಳಗುವಂತಹ ಕಾರ್ಯ ಅದು. ಹಾಗಾಗಿ ಆ ಎಚ್ಚರದ ಜೊತೆಗೆ ಒಬ್ಬ ಬದುಕು ನಡೆಸಿದ ಅಂತಂದ್ರೆ ಅಗ್ನಿಯ ಪೂಜೆ ನಡೆಯಿತು ಅಂತ ಅರ್ಥ. ಗಂಡ ಗುರುವಾಗಿದ್ರೆ ಅವನಲ್ಲಿ ಗುರುತ್ವವನ್ನು ಕಾಣಬಹುದು. ಅವನು ವಿದ್ಯೆಯನ್ನು ಹೇಳಿಕೊಟ್ಟವನಾದ್ರೆ. ಅವನು ಶುದ್ಧ ಶುಂಠಾದ್ರೆ ಏನ್ ಮಾಡುದು? ಶಾಶ್ವತವಾದ ಹೊರಗಿನ ಅಂದ್ರೆ ಆಂತರಿಕ ವಿದ್ಯೆ ಹೇಳ್ಕೊಡ್ಲಿಲ್ಲ ಅಂದ್ರೂ ಕೆಲವೊಂದ್ಸತಿ ಕೆಲವರು
ಲೌಕಿಕವಾದ ವಿದ್ಯೆಯಲ್ಲಾದ್ರೂ ಜಾಣ ಇರ್ತಾರೆ. ಅಂತದ್ದನ್ನಾದ್ರೂ ಹೇಳಿಕೊಟ್ರು ಆದ್ರೂ ಸ್ವಲ್ಪ ಮಟ್ಟಿಗೆ ಗುರುತ್ವ ಬರುತ್ತೆ. ಏನು ಇಲ್ಲ, ಎದೆ ಸಿಡಿದ್ರೆ ಅಕ್ಷರ ಇಲ್ಲ ಅಂತಂದಾಗ ಸುಮ್ನೆ ಬಿಟ್ಟು ದೇವರಿಗೆ ಗುರು ನಿನಗೆ ದೊಡ್ಡ ನಮಸ್ಕಾರ ಅಂತ ಬಿಟ್ಟು ಬಿಡ್ಬೇಕಷ್ಟೇ. ಅವನಲ್ಲಿ ಆ ಬಿಟ್ಟು ಹೋಗ್ಲಿಕ್ಕಿಲ್ಲ. ಆದ್ರೆ ಭಗವಂತನಲ್ಲಿ ನೀನೇ ನನಗೆ ಗುರುವಾಗಿ ಏನಾದ್ರೂ ಜ್ಞಾನವನ್ನ ಕೊಡಬೇಕು ಅಂತ ಕೇಳ್ಕೊಳ್ಬೇಕಾದ್ರೆ ಸುರೋತ್ತಮಾನ್ ದೇವತೆಗಳನ್ನು, ಅಂದ್ರೆ ಈ ಹಬ್ಬ ಹರಿದಿನಗಳಲ್ಲೆಲ್ಲ ಭಗವಂತನನ್ನ ಆರಾಧನೆ ಮಾಡುದು. ಈಗ ಒಲೆ ಉರಿಯುವಾಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಮನೆಯಲ್ಲಿ ಅಕಸ್ಮಾತು ಹಾಲು ಉಕ್ಕಿ ಹರಿದ್ರೆ ಆಗ ತಕ್ಷಣವೇ ಅದಕ್ಕೊಂಚೂರು ಸಕ್ಕರೆನೋ ಬೆಲ್ಲನೋ ಹಾಕಿ ಅಂತ ಹಾಕಿಸ್ತಾರೆ. ಏನು ಅಂದ್ರೆ ಅದು ಅಗ್ನಿಯಲ್ಲಿ ಒಂದು ಪಾಯಸದ ನಿವೇದನೆ ಆಯ್ತು ಅಂತ, ಆಹುತಿ ಕೊಟ್ಟದ್ದು ಅಂತ ಅರ್ಥ. ಆಮೇಲೆ ಮನೆಯಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ತಮಾಷೆಗೆ ಹೇಳುದಿದೆ, ಏನಂದ್ರೆ ದೋಸೆ ಹಾಕುವಾಗ ಮೊದಲನೇದು ದೇವರಿಗೆ ಅಂತ ತೆಗೆದು ಅದನ್ನ ಅಗ್ನಿಗೆ ಹಾಕುದು, ಅದು ಸುಟ್ಟು ಅಂದ್ರೆ ಸರಿಯಾಗಿ ಬೆಂದಿರುವುದಿಲ್ಲ ಅಂತ. ಆದ್ರೆ ಇದು ಸರಿ ಹಾಗಲ್ಲ ಅದರ ಅರ್ಥ. ಅಂದ್ರೆ ನಾವು ತಿನ್ನುವ ಮುಂಚೆ ಒಂದನ್ನ ದೇವರಿಗೆ ಅರ್ಪಿಸಿ ಒಂದು ತುತ್ತು ಅನ್ನವನ್ನ ಅಗ್ನಿಗೆ ಹಾಕುದು. ಈಗ ಹಾಕಿದ್ರೆ ಎರಡು ಅಡಿಗೆ ಆಗುವಷ್ಟೊತ್ತಿಗೆ ಒಲೆ ಚೇಂಜ್ ಮಾಡ್ಬೇಕಾಗುತ್ತೆ, ಗ್ಯಾಸು ಎಲ್ಲ ಕರಿ ಕಟ್ಟಿಕೊಂಡು ಅದ್ರ ಬರ್ನಲ್ ಅಲ್ಲಿ ಚೇಂಜ್ ಮಾಡ್ಬೇಕಾಗತ್ತೆ. ಆದ್ರೆ ಪೂರ್ವದಲ್ಲಾಗುವಾಗ ಆ ಅಗ್ನಿಗೊಂದು ಆರಾಧನೆ. ಇನ್ನು ಈ ಕರೆಂಟ್ ಸ್ಟವ್ ಆದ್ರೆ ಅದೂ ಇಲ್ಲ, ಎಲ್ಲಿಗೆ ಹಾಕಬೇಕು, ಅದರಲ್ಲೇ ಕೊಳೆತು ಬಿದ್ದಿರುತ್ತೆ. ಬರ್ನಲ್ ಆದ್ರೂ ಹಾಳಾಗುತ್ತೆ, ಕರೆಂಟ್ ಸ್ಟವ್ ಆದ್ರೂ ಅದು ಸುಟ್ಟೇನು ಭಸ್ಮ ಆಗುದಿಲ್ಲ. ಅದಕ್ಕೋಸ್ಕರ ಕೊನೆಗೆ ಗೊತ್ತಿದೆ ಅವರಿಗೆ ಇಂಥದ್ದೆಲ್ಲ ಪರಿಸ್ಥಿತಿ ಬರುತ್ತೆ ಅಂತ, ಅದಕ್ಕೆ ಪ್ರಾಣಿ ಬಲಿ ಹಾಕಿ ಅಂತ ಕೊನೆಗೆ ಹೊರಗೆ ಹಾಕಿ ಬನ್ನಿ, ಆ ಪ್ರಾಣಿಗಳ ಹೊಟ್ಟೆಯಲ್ಲಿರುವ ಅಗ್ನಿಯಲ್ಲಾದ್ರೂ ಆಹುತಿ ಕೊಟ್ಟು ಬನ್ನಿ ಅಂತ. ಏನಾದ್ರೂ ಹೊಟ್ಟೆಗಂತೂ ಇನ್ಯಾವ ಒಲೆ ಇಟ್ಟು ಅಲ್ಲೇ ಹಾಕಿ ಬೇಯಿಸಿ ತಿನ್ನುವ ಕಾರ್ಯಕ್ರಮ ಅಂತೂ ಬಂದಿಲ್ಲ ಇಲ್ಲಿ ತನಕ. ಒಳಗಿನಿಂದಲೇ ಎಲ್ಲ ಬೇಯಿಸಿ ತಿಂದು ಬಿಡುದು, ರಾತ್ರಿ ಮಲಗಿದ್ರೆ ಸರಿ, ಬೆಳಗ್ಗೆ ಬೆಂದು ಹೊಟ್ಟೆ ತುಂಬಿರುತ್ತೆ ಅಂತ, ಏನು ಬೇರೆ ಕೆಲಸ ಮಾಡ್ಲಿಕ್ಕಿಲ್ಲ ಅಂತ. ಹಾಗಂತೂ ಒಂದು ಪ್ರಸಂಗ ಇಲ್ಲ. ಅದರಿಂದಾಗಿ ನಾವು ಪ್ರಾಣಿಯಲ್ಲಿ ಅಗ್ನಿಯನ್ನ ಆರಾಧನೆ ಮಾಡುವಂತದ್ದು ಸುರೋತ್ತಮ ಅಂತಂದ್ರೆ ಹಬ್ಬ ಹರಿದಿನಗಳಲ್ಲಿ ಆಯಾ ದೇವತೆಗಳನ್ನ, ಷಷ್ಠಿ ದೇವಿ ಪೂಜೆ ಅಂತಿರುತ್ತೆ, ಗಣೇಶ ಚತುರ್ಥಿ ಅಂತಿರುತ್ತೆ, ನಾಗರ ಚತುರ್ಥಿ ಅಂತಿರುತ್ತೆ, ಸ್ಕಂದ ಪಂಚಮಿ ಅಂತಿರುತ್ತೆ, ಅಥವಾ ರಥಸಪ್ತಮಿ ಅಂತಿರುತ್ತೆ, ಕೃಷ್ಣಾಷ್ಟಮಿ ಅಂತಿರುತ್ತೆ, ದುರ್ಗಾಷ್ಟಮಿ ಅಂತಿರುತ್ತೆ. ಹೀಗೆ ಎಲ್ಲಾ ತಿಥಿಗಳಿಗೂ ಸಂಬಂಧಪಟ್ಟ ಆಯಾ ದೇವತೆಗಳ ಉಪಾಸನೆಗೆ ಅವಳು ನಿವೇದನೆ ಮಾಡುವ ಏನು ನೈವೇದ್ಯ ಇದೆ ಅದು ಆ ದೇವತೆಗಳ ಉಪಾಸನೆಯಾಗಿ ಅವಳಿಗೆ ಸಿಗುತ್ತೆ. ಇವನು ಆ ಕಾಲದಲ್ಲಿ ವಿಶೇಷವಾದ ಪೂಜೆ ಮಾಡುವುದು ಇದ್ದೇ ಇರುತ್ತೆ. ಉಭಯ ಸಂಧ್ಯೆ, ಸಾಯಂಕಾಲದ ಹೊತ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಮೌನದಲ್ಲಿರ್ಬೇಕು, ಒಂದು ಶಬ್ದ ಬರಬಾರದು ಆ ಕಡೆ ಈ ಕಡೆ. ಯತವಾಕ್ ಅವರೇ ಹೇಳುವ ಮಾತು, ಉಭಯ ಸಂಧ್ಯೆ ಚ ಯತವಾಕ್. ಯತವಾಕ್ ಅಂದ್ರೆ ಸೂರ್ಯ ಮುಳುಗುವ ಪೂರ್ವದ 2 ಗಳಿಗೆ, ನಂತರದ 2 ಗಳಿಗೆ, ಮುಳುಗುವ 2 ಗಳಿಗೆ, ನಂತರದ 2 ಗಳಿಗೆ ಆ ಹೊತ್ತಿಗೆ ಮಾತೇ ಆಡಬಾರದು, ಎಷ್ಟು ಸಾಧ್ಯವೋ ಅಷ್ಟು. ಇನ್ಯಾರೋ ಒಬ್ರು ತುಂಬಾ ಹಿರಿಯರು ಬಂದಿದ್ರು, ಅವ್ರೇನೋ ಒಳ್ಳೆ ಮಾತು ಹೇಳ್ತಿದ್ದಾರೆ, ಅದು ಅವ್ರು ಮತ್ತೆ ಸಿಗಲ್ಲ ಅಂತ ಕೇಳಿಸ್ಕೊಳ್ಳುವ ಅನಿವಾರ್ಯತೆ ಇದ್ರೆ ಬೇರೆ ಪ್ರಶ್ನೆ. ನಮ್ದು ಹಾಳು ಮುಳು ಕತೆ, ಧಾರಾವಾಹಿ ಪ್ರಸಂಗಗಳು, ಅಥವಾ ಇನ್ಯಾವುದೋ ಒಂದು ಬೆಳಗಿನಿಂದ ಸಂಜೆ ತನಕ ಆದ ಕತ್ತೆ ಕಾಯೋ ಕೆಲಸದ ಕಾರ್ಯಕ್ರಮಗಳನ್ನೆಲ್ಲ ಅಲ್ಲಿ ಚರ್ಚೆ ಮಾಡುದು ಸಮಯವೇ ಅಲ್ಲ ಅದು. ಆ ಹೊತ್ತಿಗೆ ಏನು ಮಾತೆ ಆಡಬಾರದು, ಯತವಾಕ್. ಮತ್ತೇನ್ ಮಾಡ್ಬೇಕು, ಸುಮ್ನೆ ಕೂತಿರುದಾ ಗೊಂಬೆ ತರ ಅಲ್ಲ, ಜಪನ್ ಆಗ ಪಾರಾಯಣ ಮಾಡಿ, ಒಳ್ಳೆ ಜಪಗಳನ್ನ, ಒಳ್ಳೆ ಸ್ತೋತ್ರಗಳನ್ನ ಪಾರಾಯಣ ಮಾಡಿ. ಜಪಕ್ಕೆ ಅನುಕೂಲ ಇದ್ದವರು ಆ ಹೊತ್ತಿಗೆ ಬ್ರಹ್ಮ ಸಮಾಹಿತ, ಪರಮಾತ್ಮನಲ್ಲಿ ಮನಸ್ಸಿಟ್ಟುಕೊಂಡು ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರ ಪ್ರೇರೆಯೇ ತಸ್ಯ ತದ್ಭರ್ಗಃ ತದ್ವರೆಣ್ಯಮುಪಾಸ್ಮಹೆ ಅಂತ ಹೆಣ್ಣು ಮಕ್ಕಳು ಗಾಯತ್ರಿಯನ್ನ ಜಪ ಮಾಡಬೇಕಾದದ್ದು. ಗಂಡು ಮಕ್ಕಳಿಗೆ ಆಗುವಾಗ ಅವರಿಗೆ ಗುರುಪದೇಶ ಸಿಕ್ಕಿದಂತೆ ಅದನ್ನು ಜಪಿಸ್ಬೇಕು. ಛಂದಾಂಸ್ಯಪ್ಯಧೀಯೇತ ಗುರೋರಾಹೂತ ಷಷ್ಠ ಸುಯಂತ್ರಿತ ಉಪಕ್ರಮೇ ವಸಾನೇ ಚ ಚರಣೌ ಶಿರಸಾ ನಮೇತಿ. ನಿರಂತರ ಅಧ್ಯಯನ ಮಾಡಬೇಕು ಶಾಸ್ತ್ರವನ್ನ, ವೇದವನ್ನ, ಅಥವಾ ನಮಗೆ ಯಾವುದು ಕಲಿಕೆಗೆ ಸಿಕ್ಕಿತೋ ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಗುರುಗಳು ಕರೆದ್ರೆ ವಿನೀತನಾಗಿ ಓಡಿ, ಅವ್ರು ಎಷ್ಟೊತ್ತಿಗೆ ಅಧ್ಯಯನ ಕರೆದ್ರು ಅಷ್ಟೊತ್ತಿಗೆ. ಪೀರಿಯಡ್ ಆಗ್ಲಿಲ್ಲ, ನಮ್ ಟೈಮ್ ಆಗ್ಲಿಲ್ಲ, ನಾವೀಗ ಬರಲ್ಲ, ಇದೆಲ್ಲ ವಿದ್ಯೆ ಕಲಿಯುವ ಕ್ರಮವೇ ಅಲ್ಲ. ಇವತ್ತು ನಾವು ಗುರುಕುಲದ ಹೆಸರಿನಲ್ಲಿ ಪೀರಿಯಡ್ ಅಂತ ಮಾಡಿದ್ರೆ ಅದು ಸುಮ್ನೆ ಹೆಸರಿಗಷ್ಟೇ ಗುರುಕುಲ. ಅಂದ್ರೆ ತಿದ್ದಿಕೊಳ್ಳುವ ವಿಷಯದಲ್ಲಿ ಹೇಳಿದಷ್ಟೇ. ಎಷ್ಟೋ ಅಂಶ ಸಾತ್ವಿಕವಾದದ್ದು ಗುಣಾಂಶಗಳಿವೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಗೊತ್ತೇ ಇಲ್ಲದೆ ನಾವು ಗುರುಕುಲವನ್ನು ಕೂಡ ಆಧುನಿಕ ಸಿಸ್ಟಮಿಗೆ ಅಡಾಪ್ಟ್ ಮಾಡ್ಕೊಂಡು ಬಿಟ್ಟಾಗಿದೆ. ಆದ್ರೆ ವಿದ್ಯೆ ಅಂತ ಅನ್ನೋದು ಹೇಗೆ ಅಂದ್ರೆ, ಇವತ್ತು ಪಾಠ ಆಗುವಾಗ ಸಿಲೆಬಸ್ ಅಂತ ಇರುದಿಲ್ಲ, ಅವನಿಗೆ ಒಟ್ಟು ಈ ಪಾಠ ಆಗ್ಬೇಕು ಅಂತ ಇರುತ್ತೆ. ಒಂದು ದಿವಸ ಅವನಿಗೆ ಇಡೀ ದಿವಸ ಅದೇ ಪಾಠ ಮಾಡ್ಬೇಕು ಅಂತ ಅನಿಸಿ ಮಕ್ಕಳು ಅವನ ಜೊತೆಗೆ ಅದೇ ವಿಷಯ ಕೂತಿದ್ದಾರೆ ಅಂದ್ರೆ ಇಡೀ ದಿವಸ ಅದೇ ಪಾಠ. ಮತ್ತೆ ಮಧ್ಯದಲ್ಲಿ ಊಟಕ್ಕಾಗುವ ಟೈಮ್ ಆಯ್ತು ಅಂತ ಎಲ್ಲರಿಗೂ ಆ ಹೊತ್ತಿನಲ್ಲಿ ವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅಂದ್ರೆ ಮಾತ್ರ ಅದನ್ನ ಬಿಟ್ಟು ಹೋಗ್ಬೇಕು. ಬಿಟ್ರೆ
ಇಲ್ಲ ಅಂದ್ರೆ ಅದು ಪಾಠ ಮುಗ್ದ ಮೇಲೆನೆ 2 ಗಂಟೆಗೆ ಆಮೇಲೆ ಎಲ್ರು ಕೂತು ಊಟ ಮಾಡುದು. ಅಂದ್ರೆ ಆವಾಗ ಇದು ಅನುಕೂಲ. ಇವಾಗ ನಮ್ಗೇನು ಅಂದ್ರೆ ನಮ್ಮಲ್ಲಿ 3 ಸ್ತರ ಇರುತ್ತೆ, ಅದಕ್ಕೆ 3 ಅಧ್ಯಾಪಕರು ಇರ್ತಾರೆ, ಅವ್ರವ್ರ ಟೈಮಿಂಗ್ ಇರುತ್ತೆ, ಅವ್ರು ಆಗ ಬರ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಪಾಠ ಆಗಲ್ಲ, ಅವ್ರು ಬೇರೆ ಕಡೆಗೆ ಹೋಗ್ಬೇಕು, ಅವ್ರು ಇನ್ನೆರಡು ಶಾಲೆಗಳಲ್ಲಿ ಅರ್ಧ ಪಾಠ ಒಪ್ಪಿಸಿ ಆ ತಲೆ ಮಕ್ಕಳ ತಲೆ ಹಾಳು ಮಾಡ್ಬಾರ್ದು, ಬಂದು ಇಲ್ಲಿ ಬರ್ಬೇಕಾಗತ್ತೆ. ಅಂತ ಸ್ಥಿತಿಯಲ್ಲಿ ಏನ್ ಮಾಡ್ಬೇಕು, ಅನಿವಾರ್ಯವಾಗಿ ಅವರಿಗೆ ನಾವು ಅಡ್ಜಸ್ಟ್ ಆಗ್ಬೇಕು. ಅಂತ ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ಸಮಸ್ಯೆ. ಅಂದ್ರೆ ನೀವು ಒಳ್ಳೆ ಇಂಟ್ರೆಸ್ಟಿಂಗ್ ಆದ ವಿಷಯ ಇರುತ್ತೆ, ಅವನಿಗೆ ಟೈಮ್ ಆಯ್ತು ಅಂದ ತಕ್ಷಣ ಅದನ್ನ ನಿಲ್ಲಿಸ್ತಾನೆ. ಅವ್ನು ನಿಲ್ಲಿಸಿದ್ನ ನಾಳೆ ಆ ಆ ಒಂದು ಸ್ಫೂರ್ತಿ ಬರುತ್ತಾ ಹೇಳಿ? ಬರುದಿಲ್ಲ. ಅದು ಹೋಯ್ತು ಅಂತ ಲೆಕ್ಕ. ಅದು ಸತ್ತೇ ಹೋಯ್ತು. ಅಂದ್ರೆ ವಿದ್ಯೆ ಕಲಿಯುವ ಸಂದರ್ಭದಲ್ಲಿ ಸಮಯದ ನಿರ್ಬಂಧ ಇಲ್ಲ, ಶಾಸ್ತ್ರದ ನಿರ್ಬಂಧ ಇಲ್ಲ. ಅಂದ್ರೆ ಈ ಶಾಸ್ತ್ರವನ್ನ ಈ ಟೈಮಿಗೆ ಕಲಿಬೇಕು ಇಲ್ಲ. ನೀವು ಅನಧ್ಯಯನದ ಸಂದರ್ಭದಲ್ಲಿ ಆಗುವಾಗ ತರ್ಕ, ವ್ಯಾಕರಣ, ಆಮೇಲೆ ಯಾವುದು ಈ ಮಹಾಭಾರತಾದಿ ಗ್ರಂಥಗಳು, ಅಥವಾ ಇನ್ನು ಉಳಿದಂತೆ ಸಾಹಿತ್ಯ, ಪಾಠ್ಯದ ದಿವಸ ಎಲ್ಲ ಸಾಹಿತ್ಯ ಓದ್ಬೇಕು ಅಂತಿದೆ. ಅಂದ್ರೆ ಕಾವ್ಯಗಳನ್ನೆಲ್ಲ ಓದುವಾಗ ಪಾಠ್ಯದ ದಿವಸ ಓದ್ಬೇಕು. ಉಳಿದದ್ದನ್ನ ತರ್ಕ ವ್ಯಾಕರಣಗಳನ್ನೆಲ್ಲ ಹುಣ್ಣಿಮೆ ಚತುರ್ದಶಿಯ ದಿವಸ ಓದ್ಬೇಕು. ಅಷ್ಟಮಿಯ ದಿವಸವು ಹಾಗೆ ಉಳಿದ ಯಾವ್ದಾದ್ರೂ ಉಪ ಅಂಗಗಳನ್ನ ಓದ್ಬೇಕು. ಉಳಿದ ದಿನಗಳಲ್ಲಿ ಮಾತ್ರ ನೇರವಾಗಿ ಶಾಸ್ತ್ರವನ್ನೇ ಅಧ್ಯಯನ ಮಾಡಬೇಕು. ಇಷ್ಟು ಬಿಟ್ರೆ ನಿಮಗೆ ಅಧ್ಯಯನ ಮಾಡ್ಲಿಕ್ಕೆ ಸಮಯ ಅಂತ ಅನ್ನೋದು ನಿರ್ಬಂಧ ಇಲ್ವೇ ಇಲ್ಲ. ಮಧ್ಯರಾತ್ರಿ ಕರೆದು ಇದು ಈ ಅಂಶದಲ್ಲಿ ನಾವು ಗುರುಗಳಲ್ಲಿ ಇದನ್ನ ನೋಡಿದ್ವಿ. ನಾವು ನಮ್ಮನ್ನ ಮಧ್ಯರಾತ್ರಿ 12 ಗಂಟೆ ಕೂಡಿಸಿ ಪಾಠ ಮಾಡಿದ್ದಿದೆ. 1 ಗಂಟೆ ತನಕ, 2 ಗಂಟೆ ತನಕ, 3 ಗಂಟೆ ತನಕ. ಬೆಳಿಗ್ಗೆ 3:30ಗೆ ಎಬ್ಬಿಸ್ತಿದ್ರು. 3 ಗಂಟೆಗೆ ಎಬ್ಬಿಸಿ ಬನ್ನಿ ಪಾಠಕ್ಕೆ ಅಂತ ಹೇಳಿದ್ರೆ ನಾವು ಕಣ್ಮುಚ್ಕೊಂಡು ಹೋಗ್ತಿದ್ವಿ. ಹೊದಿಕೆಯನ್ನು ಹೀಗೆ ಹಾಕೊಂಡು ಚಳಿಗೆ ತಡ್ಕೊಳ್ಲಿಕ್ಕಾಗದೆ ಹೀಗೆ ಕೂತು ಅಲ್ಲೇ ಅಂದ್ರೆ ನಮ್ಗೆ ಆಗ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ ಆರಂಭದಲ್ಲಿ. ಎಂಥ ಗುರುಗಳ ಹತ್ರ ನಾವ್ ಇದ್ದೇವೆ ಅನ್ನೋದೇ ಗೊತ್ತಾಗ್ಲಿಕ್ಕೆ ನಮ್ಗೆ 6 ತಿಂಗಳು ಬೇಕಾಯ್ತು. ಆಮೇಲೆ ಅರ್ಥ ಆಯ್ತು ಎಂಥವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಅಂತ. ಅದು ಬಿಡುವ ಸಂದರ್ಭ ಬಂದಾಗ ಜಾಸ್ತಿ ಅನ್ನಿಸ್ತು. ಆದ್ರೆ ನಿರಾತಂಕವಾಗಿ ಯಾವ ಮುಲಾಜು ಇಲ್ಲದೆ ಅವ್ರು ನಮ್ಮನ್ನ ಕೊರಳಿಗೆ ಒಂದು ಮಾಲೆ ಹಾಕಿ ನಿಮ್ಮ ಶಿಕ್ಷಣ ಮುಗೀತು ಹೊರಡಿ ಅಂತ ಕಳಿಸ್ಬಿಟ್ರು. ಆಮೇಲೆ ತುಂಬಾ ಪರಿತಾಪ ಪಟ್ವಿ ನಾವು. ಇನ್ನೊಂದ್ 2 ವರ್ಷ ಇವ್ರ ಜೊತೆಗೆ ಇರ್ಬೇಕಿತ್ತು, ಮಿಸ್ ಮಾಡ್ಕೊಂಡ್ವಿ ಅಂತ. ಆದ್ರೆ ನಮ್ಗೆ ಯಾರು ಈ ವಿಷಯಗಳೆಲ್ಲ ನಾವ್ ಆಗ ಓದೇ ಇರ್ಲಿಲ್ಲ. ಇದೆಲ್ಲ ಆಗ ಓದಿದ್ದಿದ್ರೆ ನಮ್ಗ ಆ 2 ವರ್ಷವನ್ನು ನಾವು ಹೇಗ್ ಕಳಿತಿದ್ವಿ ಅಂತ ಈಗ ನೆನೆಸ್ಕೊಂಡು ಒಂಥರ ದುಃಖ ಆಗುತ್ತೆ. ಎಂಥ ವ್ಯಕ್ತಿಗಳ ಜೊತೆಗೆ ಇದ್ದು ಕೂಡ ನಾವು ಅದರ ಸೌಲಭ್ಯವನ್ನ ಪಡಿಲಿಲ್ಲಲ್ವಾ ಅಂತ. ಅಂದ್ರೆ ಆ ವ್ಯಕ್ತಿಗಳು ಸಿಗುದು ಕಷ್ಟ. ಸಿಕ್ಕಿದಾಗ ಅದರ ಬಗ್ಗೆ ಭರವಸೆ ಹುಟ್ಟಿಸಿಕೊಂಡು ಪ್ರೀತಿ ಮಾಡದೇ ಇದ್ರೆ ಅದು ದೊಡ್ಡ ನಷ್ಟ. ಆದ್ರಿಂದ ಆ ನಷ್ಟವನ್ನ ಭರಿಸ್ಲಿಕ್ಕಾದ್ರೂ ನಾವು ಈ ಪಾಠವನ್ನ ಎಳೆಯದ್ರಲ್ಲೇ ಹೇಳ್ಬೇಕು. ಈ ಹುಡುಗ ಹೇಳ್ತಾನೆ ಮುಂದೆ, ಪ್ರಹ್ಲಾದ, ಕೌಮಾರೇ ಆಚರೇತ್ ಪ್ರಾಜ್ಞ. ಚಿಕ್ಕಂದಿನಲ್ಲೇ ಕೆಲವು ಸಂಗತಿಗಳನ್ನ ಮಕ್ಕಳಿಗೆ ಹೇಳ್ಬೇಕು. ಆಗ್ಲೇ ಅವರಿಗೆ ಅದರಿಂದ ಏನು ಮಿಸ್ ಆಗತ್ತೆ, ಏನು ಕಳ್ಕೊಳ್ತಾರೆ ಅಂತ ಅನ್ನೋದು ಗೊತ್ತಾಗಿ ಅವರು ತಪ್ಪಿಸಿಕೊಳ್ಳಿಕ್ ಸಾಧ್ಯ ಆಗತ್ತೆ, ನಷ್ಟದಿಂದ ಪಾರಾಗ್ತಾರೆ ಅಂತ. ಹಾಗಾಗಿ ಇನ್ನೂ ಒಂದು ಮಾತು ಹೇಳಿದ್ದೇನು ಅಂದ್ರೆ ಉಪಕ್ರಮೇ ಅವಸಾನೇಚ. ಉಪಕ್ರಮ ಅಂದ್ರೆ ಕೂತ್ಕೊಳ್ಳುವಾಗ ಶುರುವಿಗೆ ಗುರುಗಳು ಯಾವಾಗ ಕರೆದ್ರೂ ಹೋಗ್ಬೇಕು ಪಾಠಕ್ಕೆ. ಕರೆದು ಬಂದ ತಕ್ಷಣ ಗುರುಗಳ ಪಾದ ಹಿಡಿದು ಶರಣವು ಶಿರಸಾನಮೆ, ತಲೆಯನ್ನ ಪಾದಕ್ಕೆ ಗಟ್ಟಿಸಿ ನಮಸ್ಕಾರ ಮಾಡಬೇಕು. ಅವಸಾನೇಚ, ಎದ್ದು ಹೋಗುವಾಗ್ಲೂ ಅಷ್ಟೇ. ಮತ್ತೆ ಕಾಲ ಬುಡಕ್ಕೆ ತಾಗಿಸಿ ಎದ್ದು ನಮಸ್ಕಾರ. ಹಾಗಂತೇಳಿ ಅವರ ಕಾಲನ್ನ ಜಜ್ಜಬೇಡಿ, ತಲೆ ಗಟ್ಟಿ ಇದೆ ಅಂತ. ಅದರ ಅರ್ಥ ಏನು ಅಂದ್ರೆ ಶಿರಸಾ ನಮೇತ್ ಅಂತಂದ್ರೆ ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡಿ. ಅಂದ್ರೆ ಗುರುಗಳಲ್ಲಿ ಭಗವಂತನನ್ನ ಕಂಡು, ಅದಕ್ಕೋಸ್ಕರನೇ ಸಹನವು ಅವತು ಸಹನವು ಭುನಕ್ಷು ಸಹವೀರ್ಯಂಕರವಾವಹಿ ಅಂತ ಕೇಳಿಕೊಳ್ಳುದು. ಸಹ ನೌ, ನಮ್ಮಿಬ್ಬರಲ್ಲೂ ನೆಲೆಸಿದ ಭಗವಂತ ನನ್ನಲ್ಲಿ ಕೇಳುವವನಾಗಿ ಜಾಗೃತನಾಗಿರ್ಲಿ, ಅವನಲ್ಲಿ ಹೇಳುವವನಾಗಿ ಜಾಗೃತನಾಗಿರ್ಲಿ, ನನಗೆ ಅರ್ಥವಾಗುವಂತೆ ಜಾಗೃತನಾಗಿರ್ಲಿ, ಅವನಿಗೆ ಅರ್ಥ ಮಾಡಿಸುವವನಂತೆ ಜಾಗೃತನಾಗಿರ್ಲಿ, ಅವನಲ್ಲಿ ನನ್ನಲ್ಲಿ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರದೆ ದ್ವೇಷ ಮಾಡದಂತೆ ಮಾ ವಿದ್ವಿಷಾವಹೈ. ನಮ್ಮಲ್ಲಿ ಯಾವತ್ತೂ ಪರಸ್ಪರ ದ್ವೇಷ ಬರಬಾರದು. ನಮ್ಮಲ್ಲಿ ಯಾವತ್ತೂ ಕೂಡ ಒಬ್ರಿಗೊಬ್ರು ಮುಖ ತಿರುಗಿಸಿಕೊಂಡು ಹೋಗುವಂತಹ ಪರಿಸ್ಥಿತಿ ಬರಬಾರದು. ವಿದ್ಯೆ ಅನ್ನೋದು ಒಂದು ಅರಣಿ, ಅದು ಪರಸ್ಪರ ಘರ್ಷಿಸಿದಾಗ ಮಾತ್ರ ಒಳ್ಳೆಯ ವಿದ್ಯೆ ಅನ್ನುವ ಅಗ್ನಿ ಅಲ್ಲಿ ಹುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಗುರು ಮತ್ತು ಶಿಷ್ಯರ ಸಂಬಂಧವನ್ನು ಎಷ್ಟು ಹೇಳಿದ್ದಾರೆ ಅಂದ್ರೆ, ನಮ್ಗೆ ಇವತ್ತಿ ಸ್ಟೂಡೆಂಟ್ ಟೀಚರ್ಗಳು ಪ್ರೊಫೆಸರ್ಗಳಾಗ್ಲಿಕ್ಕೆ ಹೋಗಿ ಗಂಟೆಗೆ ಪಾಠ ಮಾಡೋರಾಗಿ ಸಬ್ಜೆಕ್ಟ್ ಅನ್ನ ಹಿಂದಿನ ದಿವಸ ಏನೋ ಒಂದು ಅವರು ಡಿಗ್ರಿ ಮಾಡಿರ್ತಾರೆ, ಇವತ್ತು ಪಾಠ ಮಾಡ್ಲಿಕ್ಕೆ ಬಂದಿರ್ತಾರೆ. ಅದು ಒಂದು ಜೀವನದಲ್ಲಿ ಹೊಟ್ಟೆಯಲ್ಲಿ ಹೋಗಿದ್ದು ಇನ್ನೂ ಅರಗೇ ಇರುವುದಿಲ್ಲ. ಅವರು ವಾಂತಿ ಮಾಡ್ತಾರೆ, ಈ ಹುಡುಗರು ಪರೀಕ್ಷೆ ಎಲ್ಲ ಅದನ್ನೇ ವಾಪಸ್ ನೀವು ವಾಂತಿ ಮಾಡಿದ್ ನಮ್ಗೆ ಯಾಕ್ಬೇಕು, ನೀವೇ ತಗೊಳ್ಳಿ ಅಂತ ಹೇಳಿ ಅವರು ಎಸ್ತು ಹೋಗ್ತಾರೆ. ಅಂದ್ರೆ ವಿದ್ಯೆ ಎಲ್ಲಿ ಬಂತು? ಎಲ್ಲ ನೈವೇದ್ಯಕ್ಕಾಗಿ ಮಾಡುವ ಕಾರ್ಯಕ್ರಮಕ್ಕಾಗಿ ಉಳಿಯತ್ತೆ. ಆದ್ರೆ ಆ ನಮೇತ್ ಶಿರಸಾ ನಮೇತ್, ತಲೆ ಬಗ್ಗಿಸಿ ಶ್ರದ್ಧೆಯಿಂದ ಅವರ ಪಾದ ಹಿಡಿದು ಗುರುಗಳೇ ನಿಮ್ಮಲ್ಲಿರುವ ಭಗವಂತನಿಗೆ ನನ್ನ ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಮಾಡಿದ್ರೆ ಅದು ವಿಶೇಷವಾದ ವಿದ್ಯೆಯ ಫಲವನ್ನ ಕೊಡುತ್ತೆ ಅಂತ ಹೀಗೆ
ನಾರದರ ಮಾತುಗಳು ಮುಂದುವರಿಯುತ್ತೆ. ಮತ್ತಷ್ಟು ಮಾತುಗಳನ್ನ ಕೇಳಲಿಕ್ಕೆ ನಾಳೆ ಮತ್ತೆ ಸೇರೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ नारायणायेति समर्पयामि तपस्विनो ज्ञानवरायजस्विनो मनस्विनो मन्त्रविधः सुमङ्गलाः एवं न विन्दन्ति विनायकर्पणम् तस्मै सुभद्रश्रवसे नमो नमः ब्रह्मार्पणम् ब्रह्महवे ब्रह्मार्पणो ब्रह्मणाहुतम् ब्रह्मैव तेन गन्तव्यम् ब्रह्मकर्मसमाधिना सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूयात् अधर्मस्य पराभवः सद्भावना प्राणहृता भूयात् अस्य मङ्गलम् ಶ್ರೀಕೃಷ್ಣಾರ್ಪಣಮಸ್ತು.